ಶ್ರೀ ರುದ್ರೇಶ್ವರ ಪ್ರೌಢಶಾಲೆ ಗೋಪೇನಾಡ್. ನಾವು ಇಂದಿನ ತರಗತಿಯಲ್ಲಿ ನಿಮ್ಮ 8ನೇ ತರಗತಿಯ ಸಮಾಜಶಾಸ್ತ್ರ ವಿಭಾಗದ 4ನೇ ಘಟಕ ಸಮಾಜದ ಪ್ರಕಾರಗಳು ಅಧ್ಯಾಯ 4 ಸಮಾಜದ ಪ್ರಕಾರಗಳು. ನಿಮಗೆ ಕಳೆದ ಒಂದು ಅಧ್ಯಾಯದಲ್ಲಿ ಸಮಾಜದ ಸಾಮಾಜಿಕ ಸಂಸ್ಥೆಗಳು ಅಂದ್ರೆ ಒಂದು ಸಮಾಜವನ್ನು ನಾವು ಅರ್ಥೈಸಿಕೊಳ್ಬೇಕಂದ್ರೆ ಸಾಮಾಜಿಕ ಸಂಸ್ಥೆಗಳು ಬಹಳ ಅವಶ್ಯಕ ಅಂತೇಳಿ ಮತ್ತು ಆ ಸಾಮಾಜಿಕ ಸಂಸ್ಥೆಗಳ ಪಾತ್ರ ಮತ್ತು ಅವುಗಳ ಕಾರ್ಯಗಳ ಬಗ್ಗೆ ನಾವು ತಿಳ್ಕೊಂಡು, ಈ ಸಮಾಜ ಮತ್ತು ವ್ಯಕ್ತಿ ಒಂದು ನಾಣ್ಯದ 2 ಮುಖಗಳಿದ್ದಂತೆ. ಹೇಗೆಂದ್ರೆ ಒಬ್ಬ ಮನುಷ್ಯನನ್ನ ನಾವು ಸಾಮಾಜಿಕ ಜೀವಿ ಅಂತ ಕರಿತೀವಿ, ಸಂಘ ಜೀವಿ ಅಂತ ಕರಿತೀವಿ. ಅವನು ಸಮಾಜ ಬಿಟ್ಟು ಬದುಕಲಾರ. ವ್ಯಕ್ತಿ ಇಲ್ಲದೆ ಸಮಾಜವಿಲ್ಲ, ಸಮಾಜವಿಲ್ಲದೆ ವ್ಯಕ್ತಿ ಇಲ್ಲ. ಅದರಿಂದ ಒಬ್ಬ ಮನುಷ್ಯನನ್ನ ಸಂಘ ಜೀವಿ ಅಂತೇಳಿ ಕರೆಯಲಾಗುತ್ತೆ. ಒಬ್ಬ ವ್ಯಕ್ತಿ, ಎಲ್ಲ ಮನುಷ್ಯರು ಸಹ ತನ್ನ ಸಮಾಜದಲ್ಲಿ ಹುಟ್ಟಿ ತನ್ನ ವ್ಯಕ್ತಿತ್ವವನ್ನ ಪ್ರಕಾರಗಳು ಯಾವ್ಯಾವು ನಾವು ಈ ಘಟಕದಲ್ಲಿ ಸಮಾಜದ ಪ್ರಕಾರಗಳು ಈ ಘಟಕದಲ್ಲಿ ನಾವು ತಿಳಿದುಕೊಳ್ಳುವ ಅಂಶಗಳು ಏನಪ್ಪಾ ಅಂತಂದ್ರೆ, ಕಲಿಕಾ ಅಂಶಗಳು ಅಂತಂದ್ರೆ, ಒಂದು ಸಮಾಜದ ಅರ್ಥ, ಸಮಾಜ ಅಂದ್ರೆ ಏನು, ಸಮಾಜದ ಅರ್ಥ ಮತ್ತು ಸಮಾಜದ ಸ್ವರೂಪಗಳು ಮತ್ತು ಸಮಾಜದ ಪ್ರಾಮುಖ್ಯತೆ ಅಥವಾ ಮಹತ್ವ, ಸಮಾಜದಿಂದ ಆಗುವಂತಹ ಪ್ರಾಮುಖ್ಯತೆಗಳೇನು, ಅನುಕೂಲಗಳೇನು ಮತ್ತು ಸಮಾಜದ ಪ್ರಕಾರಗಳು. ಒಂದು 7 ಪ್ರಕಾರಗಳು ಸಮಾಜದ ಪ್ರಕಾರಗಳು ಬರ್ತವೆ. ಅವುಗಳ ಬಗ್ಗೆ ನಾವು ಇಂದಿನ ಒಂದು ತರಗತಿಯಲ್ಲಿ ತಿಳ್ಕೊಬೇಕಾಗುತ್ತೆ. ಮೊದಲಿಗೆ ಸಮಾಜ, ಅದರ ಅರ್ಥ ಏನು? ಈ ಸಮಾಜ ಅದರ ಅರ್ಥ ಅಂತಂದ್ರೆ ನಾವು ಹೇಳ್ತು, ಸಮಾಜ ಮತ್ತು ಮನುಷ್ಯ ಒಂದು ನಾಣ್ಯದ 2 ಮುಖಗಳಿದ್ದಂತೆ. ಇಲ್ಲಿ ಸಮಾಜಶಾಸ್ತ್ರದ ಅಧ್ಯಯನದಲ್ಲಿ ಸಮಾಜದ ಒಂದು ಪ್ರಧಾನ ಅಧ್ಯಯನ ವಸ್ತು ಅಂತಂದ್ರೆ ಈ ಒಂದು ಸಮಾಜಶಾಸ್ತ್ರದಲ್ಲಿ ನಾವು ಸಮಾಜಶಾಸ್ತ್ರದಲ್ಲಿ ಆ ಸಮಾಜಶಾಸ್ತ್ರದ ಒಂದು ಅಧ್ಯಯನ ವಸ್ತು ಅಂತಂದ್ರೆ ಸಮಾಜ. ಅದರ ಪ್ರಧಾನವಾದ ವಸ್ತುವೇ ಸಮಾಜವಾಗಿ. ಯಾಕೆಂತಂದ್ರೆ ಸಮಾಜವೇ ಒಂದು ಮನುಷ್ಯ ಮತ್ತು ಸಮಾಜದ ನಡುವೆ ಒಂದು ಪೂರಕವಾದ ಮತ್ತು ಒಂದಕ್ಕೊಂದು ಒಂದು ಸಂಬಂಧವನ್ನ ಹೊಂದಿವೆ. ಸಮಾಜವಿಲ್ಲದೆ ಮಾನವವಿಲ್ಲ, ಮಾನವಿಲ್ಲದೆ ಸಮಾಜವಿಲ್ಲ. ಹಾಗಾದ್ರೆ ಸಮಾಜ ಅದರ ಅರ್ಥವನ್ನ ನಾವು ತಿಳ್ಕೊಳ್ಳೋದಾದ್ರೆ, ಈ ಸಮಾಜ ಎಂಬ ಒಂದು ಪದವನ್ನ ನಾವು ಇಂಗ್ಲಿಷ್ ನಲ್ಲಿ ಸೊಸೈಟಿ ಅಂತ ಕರೀತೀವಿ. ವಿದ್ಯಾರ್ಥಿ, ಸಮಾಜವನ್ನ ನಾವು ಇಂಗ್ಲಿಷ್ ನಲ್ಲಿ ಸೊಸೈಟಿ. ಆ ಇಂಗ್ಲಿಷ್ ನ ಸೊಸೈಟಿ ಎಂಬ ಪದ ಲ್ಯಾಟಿನ್ ಭಾಷೆಯ ಸೋಶಿಯಾಲಜಿ, ಲ್ಯಾಟಿನ್ ಭಾಷೆಯ ಸೋಶಿಯಸ್ ಎಂಬ ಪದದಿಂದ ಉತ್ಪತ್ತಿ ಹೊಂದಿದೆ. ಸೋಶಿಯಸ್ ಅಂದ್ರೆ ಏನು? ಸೋಶಿಯಸ್ ಅಂತಂದ್ರೆ ಒಡನಾಡಿತನ. ಸೋಶಿಯಸ್ ಅಂದ್ರೆ ಒಡನಾಡಿತನ ಅಥವಾ ಗೆಳೆತನ ಅಂತ ಕರೀತಾರೆ. ಸೋಶಿಯಸ್ ಅಂದ್ರೆ ಒಡನಾಡಿತನ ಅಥವಾ ಗೆಳೆತನ. ಅಂದ್ರೆ ಈ ಸಮಾಜ ಎಂಬ ಪದವನ್ನ ನಾವು ಇಂಗ್ಲಿಷ್ ನಲ್ಲಿ ಸೊಸೈಟಿ ಅಂತ ಕರಿತೀವಿ. ಆ ಇಂಗ್ಲಿಷ್ ನ ಸೊಸೈಟಿ ಎಂಬ ಪದವು ಲ್ಯಾಟಿನ್ ಭಾಷೆಯ ಸೋಶಿಯಸ್ ಎಂಬ ಪದದಿಂದ ಉತ್ಪತ್ತಿ ಹೊಂದಿದೆ. ಸೋಶಿಯಸ್ ಎಂದರೆ ಒಡನಾಡಿತನ ಅಥವಾ ಗೆಳೆತನ ಎಂದರ್ಥ. ಅಂದ್ರೆ ಒಡನಾಡಿಗಳ ಒಡನಾಟದಿಂದ ಒಂದುಗೂಡಿರುವಂತಹ ಒಂದು ವ್ಯವಸ್ಥೆಯನ್ನೇ ಸಮಾಜ ಅಂತ ಕರೀತಾರೆ. ಒಡನಾಡಿಗಳ ಒಡನಾಟದಿಂದ, ಯಾಕೆಂದ್ರೆ ಒಡನಾಡಿಗಳ ಒಡನಾಟದಿಂದ ಅಂದ್ರೆ ಅವರೆಲ್ಲರ ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆಯಿಂದ ರೂಪಿತಗೊಂಡಿರುವಂತಹ ಒಂದು ವ್ಯವಸ್ಥೆಯೇ ಸಮಾಜ ಅಂತ ಕರೀಬಹುದು. ಸಮಾಜ ಅಂತಂದ್ರೆ ಒಡನಾಡಿಗಳ ಒಡನಾಟದಿಂದ ಒಟ್ಟುಗೂಡಿರುವಂತಹ ಒಂದು ವ್ಯವಸ್ಥೆಯನ್ನೇ ನಾವು ಸಮಾಜ ಅಂತ ಕರಿತೀವಿ. ಈ ಸಮಾಜ ಎಂಬ ಪದಕ್ಕೆ ಅರ್ಥಕ್ಕೆ ಸಂಬಂಧಿಸಿದಂತೆ ಅನೇಕ ಸಮಾಜಶಾಸ್ತ್ರಜ್ಞರು ತಮ್ಮದೇ ದೃಷ್ಟಿಕೋನದಲ್ಲಿ ಒಂದು ವ್ಯಾಖ್ಯಾನವನ್ನು ನೀಡಿದ್ದಾರೆ. ಆದ್ರೆ ಬಹಳ ಪ್ರಮುಖವಾದಂತಹ ಸಮಾಜಶಾಸ್ತ್ರಜ್ಞರು ಅಂತಂದ್ರೆ ಮೆಕೈವರ್ ಮತ್ತು ಪೇಜ್ ಅಂತ. ಆ ಮೆಕೈವರ್ ಮತ್ತು ಪೇಜ್ ಅವರ ಪ್ರಕಾರ ಸಮಾಜ ಎಂದರೆ ಸಮಾಜವು ಒಂದು ಸಾಮಾಜಿಕ ಸಂಬಂಧಗಳ ಬಲೆಯೇ ಸಮಾಜ.
ಅಂದ್ರೆ ಸಾಮಾಜಿಕ ಸಂಬಂಧಗಳ ಬಲೆಯನ್ನ ಸಮಾಜ ಅಂತೇಳಿ ಅವರು ಕರೀತಾರೆ. ಸಾಮಾಜಿಕ ಸಂಬಂಧಗಳ ಬಲೆಯೇ ಸಮಾಜ. ಒಂದು ಸಮುದಾಯದೊಳಗಿನ ಸಂಸ್ಥೆಗಳ ಸಂಘಗಳ ಸಂಕೀರ್ಣವಾದ ವ್ಯವಸ್ಥೆ. ಅಂದ್ರೆ ಮೆಕೈವರ್ ಮತ್ತು ಪೇಜ್ರವರ ಪ್ರಕಾರ ಸಮಾಜ ಅಂತಂದ್ರೆ ಸಾಮಾಜಿಕ ಸಂಬಂಧಗಳ ಬಲೆಯೇ ಸಮಾಜ. ಒಂದೇ ಸಮುದಾಯದ ಒಳಗಿನ ಸಂಸ್ಥೆಗಳ ಸಂಘಗಳ ಸಂಕೀರ್ಣವಾದ ವ್ಯವಸ್ಥೆಯನ್ನೇ ಸಮಾಜ ಅಂತೇಳಿ ಕರೀತಾರೆ. ಯಾರು? ಮೆಕೈವರ್ ಮತ್ತು ಪೇಜ್ರವರ ಪ್ರಕಾರ ಸಮಾಜ ಇದೆ. ವಿದ್ಯಾರ್ಥಿಗಳೇ, ಸಮಾಜ ಇಂದಿನ ಒಂದು ಸಮಾಜಶಾಸ್ತ್ರದಲ್ಲಿ ಬಹಳ ಪ್ರಧಾನವಾದಂತಹ ಅಧ್ಯಯನದ ವಸ್ತು ಸಮಾಜವಾಗಿದೆ. ಸಮಾಜದ ಅರ್ಥವನ್ನ ನಾವು ಮತ್ತು ವ್ಯಾಖ್ಯಾನವನ್ನ ನಾವು ತಿಳ್ಕೊಂಡು ಈಗ ಸಮಾಜದ ಸ್ವರೂಪಗಳು. ಆದರೆ ಸಮಾಜ ಪ್ರಮುಖವಾದ ಯಾವ್ಯಾವ ಲಕ್ಷಣಗಳನ್ನ ಸ್ವರೂಪವನ್ನ ಒಳಗೊಂಡಿದೆ ಅಂತಂದ್ರೆ, ಒಂದು ಸಮಾಜದ ಸ್ವರೂಪ, ಒಂದು ಸಮೂಹಗಳ ಸಮೂಹ, ಎರಡು ಸಾಮಾಜಿಕ ಸಂಬಂಧಗಳ ಬಲೆ, ಮೂರು ಹೋಲಿಕೆ ಮತ್ತು ಸಾಮ್ಯತೆ, ನಾಲ್ಕು ಸಹಕಾರ ಮತ್ತು ಶ್ರಮ ವಿಭಜನೆ, ಐದು ಸಾಮಾಜಿಕ ನಿಯಂತ್ರಣ, ಆರು ಗತಿಶೀಲವಾದದ್ದು. ಇವು ಈ ಒಂದು ಸಮಾಜದ ಸ್ವರೂಪ. ಒಂದೊಂದೇ ಆಗಿ ನಾವು ತಿಳ್ಕೊಳ್ಳೋದಾದ್ರೆ, ಮೊದಲನೇದು ಸಮೂಹಗಳ ಸಮೂಹ. ಸಮಾಜವು ಸಮೂಹಗಳ ಸಮೂಹ ಅಂತ ಕರಿತೀವಿ. ಯಾಕೆ ಸಮೂಹಗಳ ಸಮೂಹ ಅಂತ ಕರಿತೀವಿ ಅಂದ್ರೆ, ಸಮಾಜವನ್ನ ಹಲವು ಜನರು ಒಟ್ಟುಗೂಡಿದ್ರೆ, ಎಲ್ಲ ಒಂದು ಜನರು ಒಟ್ಟುಗೂಡಿದ್ರೆ ಅದೊಂದು ಸಮೂಹ ಆಗುತ್ತೆ. ಒಂದು ಸಮೂಹ ಮತ್ತೊಂದು ಸಮೂಹಗಳು, ಒಂದಕ್ಕಿಂತ ಹೆಚ್ಚಿನ ಸಮೂಹಗಳು ಒಟ್ಟುಗೂಡಿದ್ರೆ ಅದು ಸಮಾಜವಾಗುತ್ತೆ. ಅಂದ್ರೆ ಎಲ್ಲಾ ಜನರು ಸೇರಿದ್ರೆ ಅದು ಒಂದು ಸಮೂಹ, ಸಮೂಹಗಳು ಸೇರಿದ್ರೆ ಅದು ಸಮಾಜವಾಗುತ್ತೆ. ಅದರಿಂದ ಸಮೂಹಗಳ ಒಂದು ಸಮೂಹವನ್ನೇ ನಾವು ಸಮಾಜ ಅಂತ ಕರೆಯೋದು. ಅಂದ್ರೆ ಈ ಒಂದು ಸಮಾಜದಲ್ಲಿ ಒಂದು ಗ್ರಾಮ ಇರ್ಬೋದು, ನಗರ, ಕಾರ್ಮಿಕ ಸಂಘಗಳು, ಸಮೂಹಗಳು, ರಾಜಕೀಯ ಪಕ್ಷಗಳು, ಅನೇಕವಾದಂತಹ ಮುಂತಾದ ಸಮೂಹಗಳನ್ನ ನಾವು ಸಮಾಜದಲ್ಲಿ ನೋಡ್ಬೋದು. ಆ ಎಲ್ಲ ಸಮೂಹಗಳ ಸಮೂಹವೇ ಸಮಾಜವಾಗಿದೆ. ನಮ್ಮ ಸಮಾಜದಲ್ಲಿ ಅನೇಕವಾದಂತಹ ಒಂದು ಪ್ರಮುಖ ಸಮೂಹಗಳನ್ನು ನೋಡ್ಬೋದು. ಗ್ರಾಮ ನೋಡ್ಬೋದು, ನಗರವನ್ನ, ರಾಜಕೀಯ ಪಕ್ಷಗಳನ್ನ, ಕೆಲವು ಸಂಘ ಸಂಸ್ಥೆಗಳನ್ನ, ನಂತರ ನೆರೆಹೊರೆಯನ್ನ, ಈ ಮುಂತಾದ ಸಮೂಹಗಳನ್ನ ಹೊಂದಿರೋದು ಮತ್ತು ಮುಂತಾದ ಸಮೂಹಗಳನ್ನ ಒಂದು ಒಳಗೊಂಡಿರೋದು ಅಂತಂದ್ರೆ ಸಮಾಜ. ಆದ್ರಿಂದ ಸಮಾಜವನ್ನ ಸಮೂಹಗಳ ಸಮೂಹ ಅಂತ ಕರೀತಾರೆ. ಇದಕ್ಕೆ ಸಂಬಂಧಿಸಿದಂತೆ ಮತ್ತೊಬ್ಬ ಸಮಾಜಶಾಸ್ತ್ರಜ್ಞರಾದಂತಹ ಎಚ್ ಎಂ ಜಾನ್ಸನ್ ಅವರು ಸಹ ಈ ಸಮೂಹಕ್ಕೆ ಸಂಬಂಧಿಸಿದಂತೆ ಒಂದು ವ್ಯಾಖ್ಯಾನ ನೀಡ್ತಾರೆ. ಅವ್ರು ಏನ್ ಹೇಳ್ತಾರಪ್ಪ ಅಂತಂದ್ರೆ, ಈ ಸಮಾಜವು ಸಮೂಹಗಳ ಸಮೂಹವೇ ಸಮಾಜ ಅಂತೇಳಿ ಎಚ್ ಎಂ ಜಾನ್ಸನ್ ರವರು ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಸಮೂಹಗಳ ಸಮೂಹವೇ ಸಮಾಜ. ಯಾಕಂದ್ರೆ ಅನೇಕವಾದಂತಹ ಸಮೂಹಗಳನ್ನ ಒಳಗೊಂಡಿರೋದು. ಶಾಲೆ ಇರ್ಬೋದು, ಕುಟುಂಬ ಇರ್ಬೋದು, ನಗರ, ಗ್ರಾಮಗಳನ್ನ, ಸಂಘ ಸಂಸ್ಥೆಗಳನ್ನ, ರಾಜಕೀಯ ಪಕ್ಷಗಳನ್ನ, ಇವೆಲ್ಲ ಸಮೂಹಗಳನ್ನ ಒಳಗೊಂಡಿರುವಂತಹ ಸಮೂಹವೇ ಸಮಾಜ. ಅದರಿಂದ ಎಚ್ ಎಂ ಜಾನ್ಸನ್ ಅವರ ಅಭಿಪ್ರಾಯ ಸೂಕ್ತವಾದದ್ದು. ಏನು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ? ಸಮೂಹಗಳ ಸಮೂಹವೇ ಸಮಾಜ. ಇದು ಮೊದಲನೇ ಒಂದು ಸ್ವರೂಪ. ಇನ್ನು ಎರಡನೇದು ಸಾಮಾಜಿಕ ಸಂಬಂಧಗಳ ಬಲೆ. ಈ ಸಮಾಜವು ಸಾಮಾಜಿಕ ಸಂಬಂಧಗಳ ಒಂದು ಬಲೆಯಾಗಿದೆ ಅಂತ ಕರಿತೀವಿ. ಸಮಾಜವೆಂದ್ರೆ ಅದು ಕೇವಲ ಜನರ ಸಂಗ್ರಹವಲ್ಲ, ಕೇವಲ ಜನರ ಒಂದು ಸಮೂಹವನ್ನ, ಜನರ ಸಂಗ್ರಹವನ್ನ ನಾವು ಸಮಾಜ ಅಂತ ಕರೆಯಲ್ಲ. ಆ ಜನರ ಒಡನಾಡಿತನ, ಜನರ ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆಗಳ ಒಂದು ಒಟ್ಟುಗೂಡುವಿಕೆ ಸಮಾಜವಾಗಿರುತ್ತೆ. ಅದರಿಂದ ಪರಸ್ಪರ ಸಂಬಂಧಗಳನ್ನ ಇದು ಒಳಗೊಂಡಿರುತ್ತೆ ಸಮಾಜ. ಅದು ಪಾತ್ರಗಳನ್ನ ನಿರ್ವಹಿಸುತ್ತೆ, ಪಾತ್ರವನ್ನ ಕೊಡುತ್ತೆ ಅಂತ ನಾವು ಹೇಳಿದ್ವು. ಏನು? ಸಮಾಜವು ಸಾಮಾಜಿಕ ಸಂಬಂಧಗಳ ಒಂದು ಬಲೆ. ಅದಕ್ಕೆ ಸಂಬಂಧಿಸಿದಂತೆ ಮೆಕೈವರ್ ಮತ್ತು ಪೇಜ್ರವರ ವ್ಯಾಖ್ಯಾನ ಏನು? ಸಾಮಾಜಿಕ ಸಂಬಂಧಗಳ ಬಲೆಯೇ ಸಮಾಜ. ಅದು ಈ ಒಂದು ಸಮಾಜವು ಸಾಮಾಜಿಕವಾದಂತಹ ಒಂದು ಒಡನಾಡಿತನ, ಸಂಸ್ಥೆಗಳ, ಸಂಘಗಳ ಸಂಕೀರ್ಣವಾದಂತಹ ಒಂದು ವ್ಯವಸ್ಥೆಯನ್ನ ಅದು ಒಳಗೊಂಡಿರುತ್ತೆ. ಪರಸ್ಪರವಾದಂತಹ ಸಂಬಂಧಗಳಿಂದ ರೂಪಿತವಾಗಿರುತ್ತೆ ಯಾವುದು? ಸಮಾಜ. ಈಗ
ಒಂದು ಸಮಾಜದ ಒಂದು ಸಾಮಾಜಿಕ ಸಂಬಂಧಗಳ ವ್ಯಾಪ್ತಿ ಬಹಳ ವಿಶಾಲವಾದಂತಹ ಒಂದು ವ್ಯಾಪ್ತಿಯನ್ನ ಈ ಒಂದು ಸಾಮಾಜಿಕ ಸಂಬಂಧಗಳ ವ್ಯಾಪ್ತಿ ಬಹಳ ವಿಶಾಲವಾಗಿರುತ್ತೆ. ನಂತರ ಈ ಒಂದು ಸಮಾಜವು ಯಾವುದೇ ಒಂದು ಪ್ರಮುಖವಾಗಿ ಒಂದು ಗುರು ಶಿಷ್ಯರ ಒಂದು ಸಂಬಂಧ ಇರ್ಬೋದು, ಗುರು ಶಿಷ್ಯರ ಒಂದು ಸಂಬಂಧ, ಪಾಲಕರು ಮತ್ತು ಮಕ್ಕಳ ಸಂಬಂಧ, ಗಂಡ ಮತ್ತು ಹೆಂಡತಿಯ ನಡುವಿನ ಸಂಬಂಧ, ಇಂಥ ಸಂಬಂಧಗಳನ್ನ ನಾವು ಈ ಒಂದು ಸಮಾಜದಲ್ಲಿ ಕಾಣ್ತೀವಿ. ರೋಗಿ ಮತ್ತು ವೈದ್ಯರ ನಡುವಿನ ಸಂಬಂಧ. ಹೀಗಾಗಿ ಅದಕ್ಕಾಗಿಯೇ ಮೆಗಲ್ ಮತ್ತು ಪೇಜರ್ ಹೇಳಿರೋದು ಏನಂತ, ಸಾಮಾಜಿಕ ಸಂಬಂಧಗಳ ಬಲೆ ಅಂತೇಳಿ ಈ ಸಮಾಜವನ್ನ ಕರೆದಿದ್ದಾರೆ. ಅಂದ್ರೆ ಸಮಾಜವು ಸಾಮಾಜಿಕ ಸಂಬಂಧಗಳ ಬಲೆಯಾಗಿದೆ. ಇನ್ನು ಮೂರನೇದು ಹೋಲಿಕೆ ಮತ್ತು ಸಾಮ್ಯತೆ. ಸಮಾಜದಲ್ಲಿ ಪರಸ್ಪರವಾದಂತಹ ಹೋಲಿಕೆ, ದೈಹಿಕ ಹೋಲಿಕೆ ಇರ್ಬೋದು, ಮಾನಸಿಕವಾದಂತಹ ಹೋಲಿಕೆಗಳನ್ನ ಸಾಮ್ಯತೆಯನ್ನ ನಾವು ನೋಡ್ಬೋದು ಸಮಾಜದಲ್ಲಿ. ಯಾಕೆಂದ್ರೆ ಒಬ್ಬ ವ್ಯಕ್ತಿಯ ಒಂದು ದೈಹಿಕ, ಅವನ ಒಂದು ಎತ್ತರ ಇರ್ಬೋದು, ಅವನ ತೂಕ ಮತ್ತೊಬ್ಬ ವ್ಯಕ್ತಿ ಎತ್ತರ ತೂಕ ಒಂದೇ ರೀತಿಯಾಗಿರಲ್ಲ, ಅಲ್ಲಿ ವ್ಯತ್ಯಾಸದಿಂದ ಕೂಡಿರೋದು. ಅಂದ್ರೆ ವಿಭಿನ್ನವಾದಂತಹ ಒಂದು ಪ್ರಾದೇಶಿಕ ಭಿನ್ನತೆಯನ್ನ ನಾವಿಲ್ಲಿ ಗಮನಿಸಬಹುದು. ಅದರಿಂದ ಅವರೊಂದು ಮಾನಸಿಕವಾದಂತಹ ಒಂದು ಹೋಲಿಕೆಯನ್ನು, ವ್ಯತ್ಯಾಸವನ್ನು ಸಹ ನಾವಿಲ್ಲಿ ಗಮನಿಸಬಹುದು. ಅದರಿಂದ ಸಮಾಜವು ಹೋಲಿಕೆ ಮತ್ತು ಸಾಮ್ಯತೆಯನ್ನ ಇದು ಒಳಗೊಂಡಿರುತ್ತೆ, ಒಂದೇ ರೀತಿಯಾಗಿರಲ್ಲ. ಮತ್ತೆ ಈ ಸಮಾಜವು ನಿರಂತರವಾದಂತಹ ಒಂದು ಬದಲಾವಣೆಗೆ ಒಳಪಡ್ತಾ ಇರೋದು, ಪರಿವರ್ತನೆ ರೂಪದಲ್ಲಿರೋದು, ಸರ್ವವ್ಯಾಪಕವಾದದ್ದು, ಸಾರ್ವತ್ರಿಕವಾದದ್ದು ಆದರೂ ಸಹ ಸಮಾಜವು ಒಂದು ಪರಿವರ್ತನೆ ರೂಪದಲ್ಲಿರೋದ್ರಿಂದ ಇಲ್ಲಿ ಪರಸ್ಪರವಾದಂತಹ ಹೋಲಿಕೆ ಮತ್ತು ಸಾಮ್ಯತೆಯನ್ನ ನಾವು ಸಮಾಜದಲ್ಲಿ ನೋಡಬಹುದು. ಇದು ಸಮಾಜದ ಮೂರನೇ ಪ್ರಮುಖವಾದಂತಹ ಒಂದು ಸ್ವರೂಪ, ಹೋಲಿಕೆ ಮತ್ತು ಸಾಮ್ಯತೆಯನ್ನ. ಅಂದ್ರೆ ಈ ಒಂದು ಸಮಾಜದಲ್ಲಿ ಕೆಲಸಗಳು, ಗುರಿಗಳು ಮತ್ತು ಆದರ್ಶಗಳು, ಮೌಲ್ಯಗಳಲ್ಲಿ ಹೋಲಿಕೆಗಳನ್ನ ಹೊಂದಿರ್ತವೆ. ಅಂದ್ರೆ ತಮ್ಮದೇ ಆದಂತಹ ಒಂದು ಹೋಲಿಕೆಗಳು ಸಾಕಷ್ಟು ರೀತಿಯಾದಂತಹ ಅವರ ಆಸೆ ಆಕಾಂಕ್ಷೆಗಳು, ಸಮಾಜದಲ್ಲಿರುವಂತಹ ಮನುಷ್ಯರ ಆಸೆ ಆಕಾಂಕ್ಷೆಗಳು ಮತ್ತು ಆ ಬೇರೆ ವ್ಯಕ್ತಿಯ ಆಸೆ ಆಕಾಂಕ್ಷೆಗಳು ಪರಸ್ಪರ ಹೋಲಿಕೆಯಿಂದ ಕೂಡಿರುತ್ತವೆ. ಅದರಿಂದವಾಗಿ ಈ ಒಂದು ಜನರಲ್ಲಿ ಪರಸ್ಪರ ಒಳನಾಡಿತನ, ಸಹಕಾರ, ಪ್ರೀತಿ, ವಿಶ್ವಾಸ, ಅನುಕಂಪ, ತ್ಯಾಗ, ನಾವೆಲ್ಲರೂ ಒಂದೇ ಎಂದು ಭಾವನೆ ವ್ಯಾಪಕವಾಗಿ ಬೆಳೆದು ಕೂಡಿ ಬಾಳುವಂತೆ ಪ್ರೇರೇಪಿಸೋದು ಸಮಾಜವಾದದ್ದು. ಅಂತಂದ್ರೆ ನಾವೆಲ್ಲರೂ ಸಹ ಪ್ರೀತಿ ವಿಶ್ವಾಸದಿಂದ ಕೂಡಿ ನಮ್ಮ ಜೀವನವನ್ನ ನಾವು ರೂಪಿಸಿಕೊಳ್ಬೇಕು ಎಂಬ ಒಂದು ಪ್ರೇರೇಪಣೆಯನ್ನ ಸಮಾಜ ನೀಡುತ್ತೆ. ಅದರಿಂದ ಒಂದು ಸಮಾಜವು ಪರಸ್ಪರ ಹೋಲಿಕೆ ಮತ್ತು ಸಾಮ್ಯತೆಯನ್ನ ಹೊಂದಿರುತ್ತೆ. ಇನ್ನು ನಾಲ್ಕನೇ ಒಂದು ಸ್ವರೂಪ ಅಂತಂದ್ರೆ ಸಹಕಾರ ಮತ್ತು ಶ್ರಮ ವಿಭಜನೆ. ಸಹಕಾರ ಮತ್ತು ಶ್ರಮ ವಿಭಜನೆ ಈ ಸಮಾಜದಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಲಕ್ಷಣ ಅಂತಂದ್ರೆ ಸಹಕಾರ. ಇಲ್ಲಿ ಪರಸ್ಪರವಾದಂತಹ ಕೊಡುವ ಮತ್ತು ತೆಗೆದುಕೊಳ್ಳುವಂತಹ ಒಂದು ಮನೋಭಾವನೆಯನ್ನ ಈ ಒಂದು ಸಮಾಜ ಬೆಳೆಸುತ್ತೆ. ಯಾವುದೇ ಒಬ್ಬ ವ್ಯಕ್ತಿಗೆ ಸಹಾಯ ಮಾಡುವಂತಹ ಸಹಕಾರದ ಮನೋಭಾವನೆಯನ್ನ ಸಮಾಜ ಪ್ರತಿಯೊಬ್ಬ ಮನುಷ್ಯರಲ್ಲೂ ಸಹ ಇದು ಬೆಳೆಸುತ್ತೆ. ಪ್ರೀತಿ ವಿಶ್ವಾಸದಿಂದ, ತ್ಯಾಗದಿಂದ ಮತ್ತು ಉತ್ತಮವಾದ ಮಾನವೀಯ ಮೌಲ್ಯಗಳನ್ನ ಸಮಾಜ ಜನರಲ್ಲಿ ಬೆಳೆಸುತ್ತೆ. ಮತ್ತು ಶ್ರಮ ವಿಭಜನೆಯನ್ನ ಮಾಡುತ್ತೆ. ಕೆಲಸವನ್ನು ಸಹ ಇದು ಸಹಕಾರ ಮತ್ತು ಶ್ರಮ ವಿಭಜನೆ ಈ ಒಂದು ಸಮಾಜದಲ್ಲಿ ರೂಪ ಆಗುತ್ತೆ. ಸಮಾಜ ಆ ಸಹಕಾರ ಮತ್ತು ಶ್ರಮ ವಿಭಜನೆಯನ್ನ ರೂಪಿಸುತ್ತೆ. ಇನ್ನ ಸಾಮಾಜಿಕ ನಿಯಂತ್ರಣ ಅಂದ್ರೆ ಈ ಸಮಾಜವು ತನ್ನ ಸದಸ್ಯರುಗಳನ್ನ ನಿಯಂತ್ರಿಸುತ್ತೆ. ಸಮಾಜವು ಸಾಮಾಜಿಕ ನಿಯಂತ್ರಣ ಅಂದ್ರೆ ಸಮಾಜವು ತನ್ನದೇ ಆದ ನೀತಿಗಳನ್ನ ಅದು ಒಳಗೊಂಡಿರುತ್ತೆ, ನಿಯಮಗಳನ್ನ ಹೊಂದಿರುತ್ತೆ. ಆ ನಿಯಮಗಳಿಂದಾಗಿ ತನ್ನ ಸದಸ್ಯರನ್ನ ನಿಯಂತ್ರಿಸುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಸಮಾಜದ ಒಬ್ಬ ಸದಸ್ಯನಾಗಿ ಅವನ ಸಮಾಜದಲ್ಲಿ ತನ್ನ ಬದುಕನ್ನ ಕಟ್ಕೊಳ್ಬೇಕಾದ್ರೆ, ತನ್ನ ಉತ್ತಮ ಜೀವನವನ್ನ ರೂಪಿಸ್ಕೊಳ್ಬೇಕಾದ್ರೆ ಅದರ ಒಂದು ಕಟ್ಟುಪಾಡುಗಳಿಗೆ, ಆ ನಿಯಮಗಳಿಗೆ ಬದ್ಧನಾಗಿರ್ಬೇಕಾಗುತ್ತೆ. ಆ ಮೂಲಕವಾಗಿ ಸಮಾಜ ತನ್ನ ಸದಸ್ಯರನ್ನ ನಿಯಂತ್ರಿಸುತ್ತೆ. ಇಂದಿನ ಒಂದು ಸಂವಿಧಾನ ಇರಬಹುದು, ಕಾನೂನುಗಳು, ಇವು ಈ ಒಂದು ನಿಯಂತ್ರಣ, ಒಂದು ಸಮಾಜದಲ್ಲಿರುವಂತಹ ಜನರನ್ನ, ಅವರ ವರ್ತನೆಗಳನ್ನ ಅವತ್ತು ನಿಯಂತ್ರಿಸ್ತಾ ಇದ್ವಿ. ಅದರಿಂದ ಸಮಾಜವು ಸಾಮಾಜಿಕ ನಿಯಂತ್ರಣದ ಒಂದು ವ್ಯವಸ್ಥೆ ಅಂತಂದ್ರೆ ಸಮಾಜ. ನೆಕ್ಸ್ಟ್ ಆಮೇಲೆ ಗತಿಶೀಲವಾದದ್ದು. ಸಮಾಜ ನಿರಂತರ ಪರಿವರ್ತನೆಯನ್ನ ಒಳಗೊಂಡಿರೋದು. ಗತಿಶೀಲವಾದದ್ದು ಅಂದ್ರೆ ನಿಂತ ನೀರಲ್ಲ, ಅದು ಸದಾ ಹರಿತಾನೇ ಇರುತ್ತೆ. ಸಮಾಜ
ಪರಿವರ್ತನೆ ಆಗ್ತಾ ಬದಲಾಗ್ತಾನೇ ಇರುತ್ತೆ. ಸಮಾಜ ಸಾರ್ವತ್ರಿಕವಾದದ್ದು, ಸರ್ವ ವ್ಯಾಪಕವಾದದ್ದು. ಕೆಲವೊಂದು ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿರಲ್ಲ, ನಾವೆಲ್ಲಾ ಕಡೆಗೂ ಸಹ ನಾವು ಸಮಾಜವನ್ನು ನೋಡ್ಬೋದು. ಯಾಕೆಂತಂದ್ರೆ ಜನರ ಒಂದು ಒಟ್ಟುಗೂಡುವಿಕೆ ಸಮೂಹ ಆಗಿರುತ್ತೆ. ಆ ಸಮೂಹಗಳೇ ಸಮೂಹಗಳ ಒಟ್ಟುಗೂಡುವಿಕೆಯೇ ಸಮಾಜವಾಗಿರುತ್ತೆ. ಅದರಿಂದ ಸಮಾಜವು ಎಲ್ಲಾ ಕಡೆ ಸರ್ವವ್ಯಾಪಕವಾದದ್ದು ಮತ್ತು ಗತಿಶೀಲವಾದದ್ದು. ಆದ್ರಿಂದ ಈ ಒಂದು ಸಮಾಜ ಈ ಉದಾಹರಣೆ ಗ್ರಾಮೀಣ ಸಮಾಜ ಪರಿವರ್ತನೆ ಆಗ್ತಾ ಹೋದಂಗೆ, ದಿನಗಳು ಕಳೀತಾ ಹೋದಂಗೆ ನಗರ ಸಮಾಜವಾಗಿ ಬದಲಾವಣೆ ಆಗ್ತಾ ಹೋಗುತ್ತೆ. ಅದರಿಂದ ಸಮಾಜವು ಗತಿಶೀಲವಾದದ್ದು ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ಸಮಾಜ ಒಂದು ನಿರಂತರವಾದಂತಹ ಪರಿವರ್ತನೆಯನ್ನ ಇದು ಒಳಗೊಂಡಿರೋದು. ಇಲ್ಲಿ ಕೆಲವೊಂದು ಔಪಚಾರಿಕ ಮಾಧ್ಯಮಗಳ ಮೂಲಕ ಈ ಸಮಾಜವು ಯಾವಾಗಲೂ ಸಹ ಪರಿವರ್ತನಾಶೀಲವಾದದ್ದು ಅಂತಂದ್ರೆ ಈ ಒಂದು ಯಾವುದೇ ಸಮಾಜ ದೀರ್ಘಕಾಲ ಉಳಿಯಲಾರದು. ಉದಾಹರಣೆ ಗ್ರಾಮೀಣ ಸಮಾಜ ನಿಧಾನವಾಗಿ ಬದಲಾದರೆ ಅದು ನಗರ ಸಮಾಜವು ತ್ವರಿತಗತಿಯಲ್ಲಿ ಬದಲಾವಣೆ ಹೊಂದುತ್ತದೆ. ಗ್ರಾಮೀಣ ಸಮಾಜ ನಿಧಾನವಾಗಿ ಬದಲಾವಣೆಯನ್ನು ಹೊಂದಿದ್ರೆ ನಗರ ಸಮಾಜ ತ್ವರಿತಗತಿಯಲ್ಲಿ ಬಹಳ ವೇಗವಾಗಿ ಬದಲಾವಣೆಯನ್ನು ಹೊಂದ್ತಾ ಇರುತ್ತೆ. ಇವು ಸಮಾಜದ ಪ್ರಮುಖವಾದಂತಹ ಸ್ವರೂಪಗಳು. ಅಂದ್ರೆ ಸಮಾಜವು ಸಮೂಹಗಳ ಸಮೂಹ, ಅಂದ್ರೆ ಜನರ ಒಟ್ಟುಗೂಡುವಿಕೆ, ಜನರ ಒಂದುಗೂಡುವಿಕೆ ಸಮೂಹ ಆಗಿರುತ್ತೆ. ಆ ಸಮೂಹಗಳ ಒಂದು ಸಮೂಹವೇ ಸಮಾಜವಾಗಿರುತ್ತೆ. ಅದರಿಂದ H.F. ಜಾನ್ಸನ್ ಅವರು ಹೇಳಿರೋದು ಸಮೂಹಗಳ ಸಮೂಹವೇ ಸಮಾಜ. ಎರಡನೇದು ಸಾಮಾಜಿಕ ಸಂಬಂಧಗಳ ಬಲೆ. ಸಮಾಜವು ಸಾಮಾಜಿಕ ಸಂಬಂಧಗಳ ಅಂದ್ರೆ ಸಮಾಜದಲ್ಲಿರುವಂತಹ ಪರಸ್ಪರ ಪ್ರೀತಿ, ವಿಶ್ವಾಸ, ಒಂದು ಮನೋಭಾವನೆಯನ್ನ, ಮಾನವೀಯ ಮೌಲ್ಯಗಳನ್ನ ಬೆಳೆಸಿಕೊಂಡು ಉತ್ತಮವಾದಂತಹ ಬದುಕನ್ನು ರೂಪಿಸಿಕೊಳ್ಳಲು ಸಹಕಾರಿಯಾದದ್ದು. ಪರಸ್ಪರ ಸಂಬಂಧಗಳ ಬಲೆ ಸಮಾಜವಾಗಿದೆ. ಆದ್ರಿಂದ ಮೆಕಾಯ್ವರ್ ಮತ್ತು ಪೇಜ್ ರವರು ಹೇಳಿರೋದು ಸಮಾಜವು ಸಾಮಾಜಿಕ ಸಂಬಂಧಗಳ ಬಲೆ ಅಂತ ಹೇಳಿದ್ದಾರೆ. ನಂತರ ಮೂರನೇದು ಹೋಲಿಕೆ ಮತ್ತು ಸಾಮ್ಯತೆ. ಸಮಾಜದಲ್ಲಿ ಪರಸ್ಪರವಾದಂತಹ ಹೋಲಿಕೆಯನ್ನ ಮತ್ತು ಸಾಮ್ಯತೆಯನ್ನ ಸಮಾಜ ಹೊಂದಿರುತ್ತೆ. ದೈಹಿಕವಾದಂತಹ, ಮಾನಸಿಕವಾದಂತಹ ಹೋಲಿಕೆಯನ್ನ ನಾವು ಸಮಾಜದಲ್ಲಿ ನೋಡಬಹುದು. ನಂತರ ಸಹಕಾರ ಮತ್ತು ಶ್ರಮ ವಿಭಜನೆ. ಸಮಾಜದಲ್ಲಿ ಪ್ರೀತಿ, ವಿಶ್ವಾಸದ ಮನೋಭಾವನೆಯನ್ನ ಈ ಸಮಾಜ ಬೆಳೆಸುವುದರ ಜೊತೆಗೆ ಪರಸ್ಪರ ಸಹಕಾರದ ಮನೋಭಾವನೆಯನ್ನ ಪ್ರತಿಯೊಬ್ಬರಲ್ಲೂ ಬೆಳೆಸುತ್ತೆ. ಅದರಿಂದ ನಾವು ಸಮಾಜದಲ್ಲಿ ಕೊಡುವ ಮತ್ತು ತೆಗೆದುಕೊಳ್ಳುವಂತಹ ಒಂದು ಸಂಸ್ಕೃತಿಯನ್ನ ನಾವು ಸಮಾಜದಲ್ಲಿ ನಾವು ಕಾಣಬಹುದು. ನೆಕ್ಸ್ಟ್ ಸಾಮಾಜಿಕ ನಿಯಂತ್ರಣ. ಈ ಸಮಾಜವು ಒಂದು ತನ್ನ ಸದಸ್ಯರುಗಳನ್ನ ತನ್ನದೇ ಆದ ರೀತಿ ನೀತಿಗಳನ್ನ, ನಿಯಮಗಳನ್ನ ಇದು ಒಳಗೊಂಡಿದ್ದು ಅವುಗಳ ಮೂಲಕವಾಗಿ ಸದಸ್ಯರನ್ನ ನಿಯಂತ್ರಿಸುತ್ತೆ. ಇಂದಿನ ಕಾನೂನು ಇರ್ಬೋದು, ಸಂವಿಧಾನ, ಇವೆಲ್ಲವುಗಳ ಮೂಲಕವಾಗಿ ಸದಸ್ಯರುಗಳನ್ನ ನಿಯಂತ್ರಿಸುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಒಂದು ಸಮಾಜದ ಒಂದು ಸಾಮಾಜಿಕ ಸಂಸ್ಥೆಯ ಸದಸ್ಯನಾಗಿರ್ತಾನೆ. ನಂತರ ಈ ಒಂದು ಇದು ಗತಿಶೀಲವಾದದ್ದು. ಸಮಾಜವು ಪರಿವರ್ತನಶೀಲವಾದದ್ದು, ಪರಿವರ್ತನಾ ರೂಪದಲ್ಲಿರುತ್ತೆ. ಸಮಾಜ ಬದಲಾವಣೆಯನ್ನು ಹೊಂದ್ತಾ ಇರುತ್ತೆ. ಈಗ ಉದಾಹರಣೆ ಗ್ರಾಮೀಣ ಸಮಾಜ ಒಂದು ನಿಧಾನವಾಗಿ ಬದಲಾವಣೆಯನ್ನು ಹೊಂದ್ತಾ ಇದ್ರೆ, ಈ ನಗರ ಸಮಾಜ ತ್ವರಿತಗತಿಯಲ್ಲಿ ಬದಲಾವಣೆಯನ್ನು ಹೊಂದ್ತಾ ಇರುತ್ತೆ. ಇಂದಿನ ಆಧುನೀಕರಣದಲ್ಲಿ ನಗರಗಳು ಅತಿ ಹೆಚ್ಚಿನವಾದಂತಹ ಒಂದು ಉತ್ಪಾದನೆಯಿಂದಾಗಿ ಮತ್ತು ವಾಹನ ದಟ್ಟಣೆಯಿಂದಾಗಿ, ಜನಸಂಖ್ಯೆ ಹೆಚ್ಚಳದಿಂದಾಗಿ ವಲಸೆಯ ಪ್ರಮಾಣ ಹೆಚ್ಚಳವಾಗ್ತಿರೋದ್ರಿಂದ ನಗರಗಳ ಬೆಳವಣಿಗೆ ತ್ವರಿತಗತಿಯಲ್ಲಿ ಹೆಚ್ಚಳ ಆಗ್ತಾ ಇದೆ. ಆದ್ರೆ ಗ್ರಾಮೀಣ ಭಾಗದಲ್ಲಿನ ಒಂದು ಹವಾಮಾನದ ವೈಪರೀತ್ಯ ಇರ್ಬೋದು, ನಂತರ ಒಂದು ಕೃಷಿಯ ಕಡಿಮೆ ಆದಾಯದಿಂದ ಜನಸಂಖ್ಯೆ ಅತಿ ಹೆಚ್ಚಿನದಾಗಿ ನಗರಗಳಿಗೆ ವಲಸೆ ಹೋಗ್ತಿರೋದ್ರಿಂದ ಗ್ರಾಮೀಣ ಸಮಾಜ ಏನಾಗ್ತಾ ಇದೆ, ಬದಲಾವಣೆಯನ್ನ ಅಂದ್ರೆ ನಿಧಾನಗತಿಯಲ್ಲಿ ಬದಲಾವಣೆಯನ್ನ ಹೊಂದಿದೆ. ಅದರಿಂದ ಸಮಾಜವು ಗತಿಶೀಲವಾದದ್ದು ಅಂತ ನಾವು ಹೇಳ್ತೀವಿ. ಇವು ಸಮಾಜದ ಬಹಳ ಪ್ರಮುಖವಾದಂತಹ ಸ್ವರೂಪ ಅಥವಾ ಲಕ್ಷಣಗಳು ಅಂತ ಕರೀತೀವಿ. ನೆಕ್ಸ್ಟ್ ನಾವು ಸಮಾಜದ ಒಂದು ಅರ್ಥ ಮತ್ತು ಸಮಾಜ ಎಂಬ ಒಂದು ಅರ್ಥಕ್ಕೆ ಸಂಬಂಧಿಸಿದಂತೆ ನಾವು ವ್ಯಾಖ್ಯೆಯನ್ನ ತಿಳ್ಕೊಂಡು, ನಂತರ ಸಮಾಜದ ಸ್ವರೂಪವನ್ನ ತಿಳ್ಕೊಂಡು, ಈಗ ಸಮಾಜದ ಮಹತ್ವ ಅಂದ್ರೆ ಸಮಾಜದಿಂದ ಆಗುವಂತಹ ಈ ಅನುಕೂಲಗಳೇನು, ಪ್ರಾಮುಖ್ಯತೆಗಳೇನು ಅನ್ನೋದನ್ನ ತಿಳ್ಕೊಳ್ಳೋಣ. ಸಮಾಜದ ಮಹತ್ವ ಅಂದ್ರೆ ಸಮಾಜದ ಆಗುವಂತಹ ಅನುಕೂಲಗಳೇನು, ಪ್ರಾಮುಖ್ಯತೆ ಅಂತಂದ್ರೆ ಮಹತ್ವ. ಒಂದು, ಸಮಾಜ ಸರ್ವವ್ಯಾಪಕವಾದದ್ದು. ಎರಡು, ರಕ್ಷಣೆ ಹಾಗೂ ಸಂಪೋಷಣೆಗೆ ಅಗತ್ಯವಾದದ್ದು. ರಕ್ಷಣೆ ಹಾಗೂ ಸಂಪೋಷಣೆಗೆ ಅಗತ್ಯವಾದದ್ದು. ಮೂರು, ವ್ಯಕ್ತಿತ್ವ ನಿರ್ಮಾಣದಲ್ಲಿ ಸಮಾಜದ ಪಾತ್ರ ಹಿರಿದಾದದ್ದು. ವ್ಯಕ್ತಿತ್ವದ ನಿರ್ಮಾಣದಲ್ಲಿ ಸಮಾಜದ ಪಾತ್ರ ಹಿರಿದಾದದ್ದು ಅಂತ ಬಹಳ ಪ್ರಮುಖವಾದದ್ದು. ಈ ನಾಲ್ಕು, ಬದುಕನ್ನು ಗಟ್ಟಿಗೊಳಿಸುತ್ತದೆ. ಸಮಾಜವು ಬದುಕನ್ನ
ಗಟ್ಟಿಗೊಳಿಸುತ್ತದೆ. ಅಂದ್ರೆ ಮಾನವರ ಬದುಕನ್ನ ಗಟ್ಟಿಗೊಳಿಸುತ್ತೆ. ಈಗ ಮೊದಲನೇದು ಸರ್ವವ್ಯಾಪಕವಾದದ್ದು. ಅಂದ್ರೆ ಸಮಾಜವು ನಾವು ಆಗ್ಲೇ ಹೇಳ್ದಂಗೆ ಸಮಾಜವು ನಿರಂತರ ಮತ್ತು ಸರ್ವವ್ಯಾಪಕವಾದದ್ದು, ಸಾರ್ವತ್ರಿಕವಾದದ್ದು ಅಂತ ಹೇಳ್ತೀವಿ. ಯಾಕಂದ್ರೆ ಈ ಸಮಾಜವು ಯಾಕಂದ್ರೆ ಪರಿವರ್ತನೆಯನ್ನ ಹೊಂದಿರೋದ್ರಿಂದ ಸರ್ವವ್ಯಾಪಕವಾದದ್ದು. ಯಾವುದೇ ಒಂದು ಕೇವಲ ಒಂದು ಅಂದ್ರೆ ಸಮಾಜದ ಒಂದು ಮಹತ್ವದಲ್ಲಿ ಮೊದಲನೇದು ಸರ್ವವ್ಯಾಪಕವಾದದ್ದು. ಅಂದ್ರೆ ಸಮಾಜವು ಸರ್ವವ್ಯಾಪಕವಾದದ್ದು ಅಂದ್ರೆ ಒಂದು ಪ್ರದೇಶಕ್ಕೆ, ಒಂದು ಕಾಲಕ್ಕೆ ಸಮಾಜ ಸೀಮಿತವಾದದ್ದಲ್ಲ. ಸಾರ್ವತ್ರಿಕವಾದದ್ದು ಒಂದು ವ್ಯವಸ್ಥೆ, ಒಂದು ಸಂಕೀರ್ಣವಾದಂತಹ ಒಂದು ವ್ಯವಸ್ಥೆ ಅಂತಂದ್ರೆ ಸಮಾಜವಾದದ್ದು. ಮನುಷ್ಯನ ಒಂದು ಬದುಕಿಗಿಂತ ಅಂದ್ರೆ ಮನುಷ್ಯನ ಒಂದು ಹುಟ್ಟಿನಿಂದ ಈ ಸಮಾಜ ಪ್ರಾರಂಭವಾಗುತ್ತೆ. ಮನುಷ್ಯನೊಂದಿಗೆ ನಿರಂತರವಾದಂತಹ ಒಂದು ಸಂಬಂಧವನ್ನ ಸಮಾಜ ಹೊಂದಿರುತ್ತೆ. ನಾವು ಆಗ್ಲೇ ಹೇಳ್ದಂಗೆ ಏನೇನೋ ಒಂದು ಸಮಾಜ ಮತ್ತು ಮನುಷ್ಯ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಸಮಾಜವಿಲ್ಲದೆ ವ್ಯಕ್ತಿ ಇಲ್ಲ, ವ್ಯಕ್ತಿ ಇಲ್ಲದೆ ಸಮಾಜವಿಲ್ಲ. ಆದ್ರಿಂದ ಈ ಒಂದು ಸಮಾಜವು ಒಬ್ಬ ವ್ಯಕ್ತಿಯ ಪ್ರಕಾರ ಹೇಳುವುದಾದ್ರೆ ಸಮಾಜ ಬದುಕಿಗೆ ಒಂದು ಹುಟ್ಟಿನಿಂದ ಪ್ರಾರಂಭ, ಹುಟ್ಟಿಗಿಂತ ಮುಂಚೆ ಮೊದಲಿಗೆಯೂ ಸಹ ಸಮಾಜವಿತ್ತು, ಸಾವಿನ ಅನಂತರವೂ ಸಹ ಸಮಾಜ ಮುಂದುವರಿಯುತ್ತೆ ಅಂತೇಳಿ ಒಬ್ಬ ವ್ಯಕ್ತಿ ಅಭಿಪ್ರಾಯಪಟ್ಟಿದ್ದಾರೆ. ಅದರಿಂದ ಸಮಾಜವು ಸರ್ವವ್ಯಾಪಕವಾದದ್ದು ಅಂತ ಹೇಳಿ. ಇನ್ನು ಎರಡನೇದು ರಕ್ಷಣೆ ಹಾಗೂ ಸಂಪೋಷಣೆಗೆ ಅಗತ್ಯವಾದದ್ದು ಅಂತ. ರಕ್ಷಣೆ ಹಾಗೂ ಸಂಪೋಷಣೆಗೆ ಅಗತ್ಯವಾದದ್ದು ಅಂದ್ರೆ ಈ ಸಮಾಜವು ತನ್ನದೇ ಆದಂತಹ ಒಂದು ಸದಸ್ಯರುಗಳಿಗೆ ಅವರ ಸದಸ್ಯರುಗಳನ್ನ ನಿಯಂತ್ರಿಸುವುದರ ಮೂಲಕವಾಗಿ ಅವರಿಗೆ ರಕ್ಷಣೆಯನ್ನ ಸಹ ಒದಗಿಸಿಕೊಡುತ್ತೆ. ಒಬ್ಬ ವ್ಯಕ್ತಿಯ ಸಮಾಜದಲ್ಲಿ ಉತ್ತಮವಾದಂತಹ ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಆದರ್ಶ ವ್ಯಕ್ತಿಯಾಗಿ ಅವನು ಬೆಳಿಬೇಕಾದ್ರೆ, ಉತ್ತಮ ಗುಣಗಳನ್ನ ರೂಢಿಸಿಕೊಳ್ಬೇಕಾದ್ರೆ, ಉತ್ತಮ ಅಭಿವೃದ್ಧಿಯನ್ನ ಜೀವನ ಮಟ್ಟವನ್ನ ಅವನು ಹೆಚ್ಚಿಸಿಕೊಳ್ಬೇಕಾದ್ರೆ ಸಮಾಜ ಅಗತ್ಯವಾದಂತಹ ಸಹಕಾರವನ್ನು ನೀಡುತ್ತೆ, ಅಗತ್ಯವಾದಂತಹ ಅವಕಾಶಗಳನ್ನ ಒದಗಿಸಿಕೊಡುತ್ತೆ. ಅದರಿಂದ ಈ ಒಂದು ಸಮಾಜ ರಕ್ಷಣೆ ಮತ್ತು ಸಂಪೋಷಣೆಗೆ ಅಗತ್ಯವಾದದ್ದು. ರಕ್ಷಣೆ ಮತ್ತು ಸಂಪೋಷಣೆಗೆ ಅಗತ್ಯವಾದದ್ದು. ಇಲ್ಲಿ ಪರಸ್ಪರವಾದಂತಹ ಕೊಡುವ ಮತ್ತು ತೆಗೆದುಕೊಳ್ಳುವಂತಹ ಒಂದು ಭಾವನೆಯನ್ನ, ಸಂಬಂಧವನ್ನ, ಸಾಮಾಜಿಕ ಸಂಬಂಧಗಳ ಒಂದು ಸಂಕೀರ್ಣವಾದಂತಹ ವ್ಯವಸ್ಥೆ ಸಮಾಜ ಆಗಿರೋದ್ರಿಂದ ಇದು ಒಂದು ರಕ್ಷಣೆ ಮತ್ತು ಸಂಪೋಷಣೆಗೆ ಬಹಳ ಅಗತ್ಯವಾದ ಒಂದು ವ್ಯವಸ್ಥೆ ಸಮಾಜವಾಗಿದೆ. ಇನ್ನು ಮೂರನೇದು ವ್ಯಕ್ತಿತ್ವ ನಿರ್ಮಾಣದಲ್ಲಿ ಸಮಾಜದ ಪಾತ್ರ ಇರುತ್ತಾದದ್ದು. ವ್ಯಕ್ತಿತ್ವದ ನಿರ್ಮಾಣದಲ್ಲಿ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಬೇಕು ಅಂತಂದ್ರೆ ಸಮಾಜ ಬೇಕು. ಯಾಕೆ ಅಂತಂದ್ರೆ ಆ ಸಮಾಜದಲ್ಲಿ ಅವನು ತನ್ನ ಬದುಕನ್ನ, ತನ್ನ ಜೀವನವನ್ನ ರೂಪಿಸಿಕೊಳ್ಳಲು ಇತರ ಎಲ್ಲ ವ್ಯಕ್ತಿಗಳೊಂದಿಗೆ ಬೆರೆತು, ಇತರ ಎಲ್ಲ ವ್ಯಕ್ತಿಗಳೊಂದಿಗೆ ಸೇರಿ ಅವನು ಅವರಲ್ಲಿರುವಂತಹ ಕೆಲವೊಂದು ಗುಣಗಳನ್ನ ತನ್ನ ಜೀವನದಲ್ಲಿ ಅಳವಡಿಸ್ಕೊಂತಾನೆ. ಅದು ಏನಾಗುತ್ತೆ, ಉತ್ತಮ ವ್ಯಕ್ತಿತ್ವದ ನಿರ್ಮಾಣಕ್ಕೆ ಸಹಕಾರಿಯಾಗುತ್ತೆ. ಅವನು ಸಮಾಜವಿಲ್ಲದೆ ಒಂದು ವ್ಯಕ್ತಿತ್ವವನ್ನು ನಿರೂಪಿಸಿಕೊಳ್ಳಲು ಸಾಧ್ಯವೇ ಆಗಲ್ಲ. ಅದಕ್ಕೆ ಸಂಬಂಧಿಸಿದಂತೆ ಒಂದು ನಿದರ್ಶನವನ್ನ ನಾವು ಹೇಳೋದಂದ್ರೆ, ಒಂದು ಕುಟುಂಬ ಒಂದು ಪ್ರವಾಸಕ್ಕೆ ಅಂತೇಳಿ ದೂರದ ಒಂದು ಪ್ರದೇಶಕ್ಕೆ ಹೋಗಿರುತ್ತೆ, ದೂರದ ಒಂದು ನಗರಕ್ಕೆ ಹೋಗಿರುತ್ತೆ. ಅಲ್ಲಿನ ಒಂದು ಪ್ರವಾಸಿ ಸ್ಥಳಗಳನ್ನ ವೀಕ್ಷಣೆ ಮಾಡಿ ಬರುವಂತಹ ಒಂದು ದಾರಿಯ ಮಧ್ಯದಲ್ಲಿ ಒಂದು ದಟ್ಟವಾದಂತಹ ಒಂದು ಅರಣ್ಯ. ಆ ದಟ್ಟವಾದಂತಹ ಅರಣ್ಯದಲ್ಲಿ ಹೋದಂತಹ ಸಂದರ್ಭದಲ್ಲಿ ಆ ಅರಣ್ಯದಲ್ಲಿ ಆ ಒಂದು ಕುಟುಂಬದ 2 ಮಕ್ಕಳು ಕಾಣೆಯಾಗ್ತಾರೆ. ಆ 2 ಮಕ್ಕಳನ್ನ ಎಷ್ಟೇ ಹುಡುಕಿದ್ರು ಸಹ ಅವ್ರು ಸಿಗಲ್ಲ. ಇದರಿಂದ ತುಂಬಾ ಮನನೊಂದಂತಹ ಕುಟುಂಬದವರು, ಇತರ ಸದಸ್ಯರು ವಾಪಸ್ ಮನೆಗೆ ಬರ್ತಾರೆ, ಹುಡುಕ್ತಾರೆ, ಎಷ್ಟು ಹುಡುಕಿದ್ರು ಸಹ ಅವ್ರು ಸಿಗಲ್ಲ. ಇನ್ನೇನು ಮನೆಗೆ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಆಗ ಮನೆಯಲ್ಲಿ ಆ ಒಂದು 2 ಮಕ್ಕಳಲ್ಲಿ ಒಂದು ಮಗು ಆ ಒಂದು ಹೇಗೋ ತನ್ನ ಒಂದು ಮನೆ ವಿಳಾಸವನ್ನ ಪತ್ತೆ ಹಚ್ಚಿ ಆ ಬರುವ ದಾರಿಯಲ್ಲಿ ಸಿಗುವಂತ ವಾಹನ ಸವಾರರ ಒಂದು ಸಹಾಯವನ್ನು ಪಡೆದುಕೊಂಡು ಆ ಮಗು ಮನೆಗೆ ಬಂದರು. 2 ಮಕ್ಕಳಲ್ಲಿ ಒಂದು ಮಗು ಕಾಡಲ್ಲಿ ಕಳೆದೋಗಿದೆ, ಇನ್ನೊಂದು ಮಗು ಅದು ಕಳೆದೋಗಿದ್ದು ನಂತರ ಒಂದು ಮನೆಗೆ ವಾಪಸ್ ಆಯ್ತು. ಇದಾದ ಸ್ವಲ್ಪ ದಿನದ ನಂತರ
ದಿನ ಕಳೆದಂತೆ, ತಿಂಗಳು ಕಳೆದಂತೆ, ವರ್ಷ ಕಳೆದಂತೆ, ಸುಮಾರು ವರ್ಷಗಳು, ಸುಮಾರು 10ರಿಂದ 15ರಿಂದ 20 ವರ್ಷಗಳು ಕಳೆದ ನಂತರ ಕುಟುಂಬದಲ್ಲಿ ತಂದೆ ತಾಯಿಗಳ ಜೊತೆ ಬೆಳೆದಂತಹ ಮಗು ಎಂದಿನಂತೆ ತನ್ನ ಒಂದು ಪ್ರಾರಂಭಿಕ ಬೆಳವಣಿಗೆ ಹಂತವನ್ನು ಮುಗಿಸಿ ಶೈಕ್ಷಣಿಕವಾಗಿ ಶಾಲೆಗೆ ದಾಖಲಾತಿಯನ್ನು ಪಡೆದುಕೊಂಡು ತನ್ನ ವಿದ್ಯಾಭ್ಯಾಸವನ್ನ ಮುಂದುವರಿಸಿದರು. ಅದೇ ಕಾಡಿನಲ್ಲಿ ಕಳೆದು ಹೋಗಿದಂತಹ ಮಗು 15 ವರ್ಷದ ನಂತರ ಆ ಮಗು ಸಹ ಯಾರೋ ಒಂದು ಸಹಾಯದಿಂದ ಆ ಮಗು ಸಹ ಸಿಗುತ್ತೆ. ಆದರೆ ಕಾಡಿನಲ್ಲಿ ಬೆಳೆದಂತಹ 15 ವರ್ಷ ಕಾಡಿನಲ್ಲಿ ಅಲ್ಲಿನ ಒಂದು ಪ್ರಾಣಿ ಪಕ್ಷಿಗಳಿರ್ಬೋದು, ಅಲ್ಲಿನ ಒಂದು ಪರಿಸರದಲ್ಲಿ ಬೆಳೆದಂತಹ ಮಗು, ತಂದೆ ತಾಯಿಯಲ್ಲಿ ಜೊತೆಯಲ್ಲಿ ಬೆಳೆದಂತಹ ಮಗು, ಈ ಇಬ್ಬರು ಮಕ್ಕಳಿನಲ್ಲಿ ವ್ಯತ್ಯಾಸ ಸಾಕಷ್ಟು, ಒಂದು ಲಾಟ್ ಆಫ್ ಡಿಫರೆನ್ಸ್ ಅನ್ನ, ಅಂದ್ರೆ ಬಹಳಷ್ಟು ವ್ಯತ್ಯಾಸವನ್ನ ನಾವು ನೋಡಬಹುದು. ಯಾಕೆ ಅಂತಂದ್ರೆ ಒಂದು ಕಾಡಿನಲ್ಲಿನ ಅಲ್ಲಿನ ಒಂದು ಪರಿಸರದಲ್ಲಿ ಬೆಳೆದಂತಹ ಮಗು ಅಲ್ಲಿನ ಒಂದು ಪರಿಸರಕ್ಕೆ ಅದು ಹೊಂದ್ಕೊಂಡಿರುತ್ತೆ. ಅಲ್ಲಿ ಯಾರೇ ಒಂದು ಮಗುವಿನ ಜೊತೆ ಒಂದು ಪರಸ್ಪರ ಸ್ನೇಹಿತರಾಗಿರಲ್ಲ. ಅಣ್ಣ ಆಗ್ಲಿ, ಅಕ್ಕ ಆಗ್ಲಿ, ತಂಗಿ ಆಗ್ಲಿ, ಅಪ್ಪ ಆಗ್ಲಿ, ಅಮ್ಮ ಆಗ್ಲಿ ಇರಲ್ಲ. ಅಲ್ಲಿ ಪ್ರೀತಿ ಇರಲ್ಲ, ಸಹಕಾರ ಇರಲ್ಲ, ವಿಶ್ವಾಸ, ಕೆಲವು ಮಾನವೀಯ ಮೌಲ್ಯಗಳು, ಗುಣಗಳು ಅವ್ಯಾವೂ ಸಹ ಆ ಮಗುವಿನಲ್ಲಿ, ಆ ಬೆಳವಣಿಗೆಯಲ್ಲಿ ಅವು ಸೇರಿರಲ್ಲ. ಅದೇ ತಂದೆ ತಾಯಿಗಳ ಜೊತೆ ಬೆಳೆದಂತಹ ಮಗು, ಅದು ತಂದೆ ತಾಯಿಗಳ ಜೊತೆ ಅವರ ಒಂದು ಒಡನಾಟದೊಂದಿಗೆ ಅದು ಪ್ರೀತಿ ವಿಶ್ವಾಸದಿಂದ ಅಲ್ಲಿನ ಒಂದು ನೆರೆಹೊರೆಯರ ಜೊತೆ ಅದು ಬೆಳವಣಿಗೆ ಆಗಿರೋದ್ರಿಂದ ಆ ಮಗು ಉತ್ತಮ ಗುಣಗಳನ್ನ ಅದು ಅಳವಡಿಸಿಕೊಂಡು ಉತ್ತಮ ವ್ಯಕ್ತಿತ್ವವನ್ನ ರೂಪಿಸಿಕೊಳ್ಳುತ್ತೆ. ಇಲ್ಲಿ ಒಂದು ಸಮಾಜ ಅಂತಂದ್ರೆ ಆ ನೆರೆಹೊರೆ ಮತ್ತು ಅವರ ಒಂದು ಕುಟುಂಬದೊಂದಿಗೆ ಬೆಳೆಯುತ್ತಲ್ಲ, ಅದೇ ಒಂದು ಸಮಾಜ ಅಂತ ಕರಿತೀವಿ. ಈ ಸಮಾಜದಲ್ಲಿ ಬೆಳೆದಂತಹ ಮಗುಗೂ ಪರಿಸರದಲ್ಲಿ ಕಾಡಿನೊಂದಿಗೆ ಬೆಳೆದಂತಹ ಮಗುಗೂ ವ್ಯತ್ಯಾಸಗಳನ್ನು ನಾವು ನೋಡಬಹುದು. ಅದರಿಂದ ಒಂದು ಸಮಾಜವು ವ್ಯಕ್ತಿತ್ವದ ನಿರ್ಮಾಣದಲ್ಲಿ ಬಹಳ ಪರಿಣಾಮಕಾರಿಯಾದಂತಹ ಒಂದು ಪಾತ್ರವನ್ನು ನಿರ್ವಹಿಸುತ್ತೆ. ಅದಕ್ಕೆ ಒಬ್ಬ ವ್ಯಕ್ತಿ ಉತ್ತಮ ಆದರ್ಶ ಗುಣಗಳನ್ನು ಬೆಳೆಸಿಕೊಂಡು ಆದರ್ಶ ವ್ಯಕ್ತಿಯಾಗಿ ಅವರನ್ನು ಜೀವನವನ್ನು ಕಟ್ಕೊಳ್ಬೇಕಾದ್ರೆ ಸಮಾಜ ಬಹಳ ಪ್ರಮುಖವಾದದ್ದು. ನೆಕ್ಸ್ಟ್, ಬದುಕನ್ನ ಗಟ್ಟಿಗೊಳಿಸುತ್ತೆ. 4ನೇದು, ಸಮಾಜದ ಒಂದು ಅನುಕೂಲ ಅಂತಂದಾಗ ಇದು ಬದುಕನ್ನು ಗಟ್ಟಿಗೊಳಿಸುತ್ತೆ. ಶಾಶ್ವತವಾಗಿ ನಮ್ಮ ಬದುಕನ್ನ ಇದು ಗಟ್ಟಿಗೊಳಿಸುತ್ತೆ. ಕೇವಲ ಜೀವನವನ್ನ ಹೇಗೆ ರೂಪಿಸಿಕೊಳ್ಬೇಕು ಅನ್ನೋದಲ್ಲ, ನಮ್ಮ ಜೀವನವನ್ನ ಶಾಶ್ವತವಾಗಿ ನಮ್ಮ ಬದುಕನ್ನ ಗಟ್ಟಿಗೊಳಿಸುವಂತ ಒಂದು ಸಂಬಂಧಗಳನ್ನ ಇದು ತಿಳಿಸುತ್ತೆ ಸಮಾಜ. ಅದರಿಂದ ಉತ್ತಮವಾದಂತಹ ಗುಣಗಳನ್ನ ನಮಗೆ ನಾವು ಉತ್ತಮ ಗುಣಗಳನ್ನ ಬೆಳೆಸಿಕೊಳ್ಳಲು ಅಗತ್ಯವಾದ ಸಹಕಾರಿಯಾದದ್ದು ಅಂತಂದ್ರೆ ಸಮಾಜವು. ಅಂತ ಸಮಾಜವು ಚಿಂತನೆ ಇರ್ಬೋದು, ಕೆಲವು ಭಾವನೆಗಳನ್ನ ರೂಪಿಸುತ್ತೆ. ಆ ಮೂಲಕವಾಗಿ ನಮ್ಮ ಸಾಮಾಜಿಕ ಬದುಕನ್ನ ಗಟ್ಟಿಗೊಳಿಸುತ್ತೆ. ಇವು ಸಮಾಜದ ಪ್ರಾಮುಖ್ಯತೆ. ಅಂದ್ರೆ ಸಮಾಜದ ಪ್ರಾಮುಖ್ಯತೆ ಅಂತಂದ್ರೆ ಒಂದು ಸರ್ವವ್ಯಾಪಕವಾದದ್ದು. ಸಮಾಜವು ಒಂದು ಸರ್ವವ್ಯಾಪಕವಾದದ್ದು, ಸಾರ್ವತ್ರಿಕವಾದದ್ದು ಅಂತ ಕರಿತೀವಿ. ಯಾಕೆಂದ್ರೆ ಮಾನವ ಮತ್ತು ಸಮಾಜದ ನಡುವೆ ಒಂದು ಪೂರಕವಾದ ಸಂಬಂಧವಿದೆ. ವ್ಯಕ್ತಿ ಇಲ್ಲದೆ ಸಮಾಜವಿಲ್ಲ, ಸಮಾಜವಿಲ್ಲದೆ ವ್ಯಕ್ತಿ ಇಲ್ಲ. ಆದ್ದರಿಂದ ಸಮಾಜವು ಸರ್ವವ್ಯಾಪಕವಾದದ್ದು. 2ನೇದು, ರಕ್ಷಣೆ ಹಾಗೂ ಸಂಪೋಷಣೆಗೆ ಅಗತ್ಯವಾದದ್ದು. ಸಮಾಜವು ಒಂದು ಸಾಮಾಜಿಕ ಸಂಬಂಧಗಳ ಬಲೆಯಾಗಿರೋದ್ರಿಂದ ಇದು ಅಗತ್ಯವಾದಂತಹ ಒಂದು ಸಂಸ್ಕೃತಿ ಮತ್ತು ಸಾಮರಸ್ಯದಿಂದ ಕೂಡಿರುತ್ತೆ. ಇನ್ನ 3, ವ್ಯಕ್ತಿತ್ವ ನಿರ್ಮಾಣದಲ್ಲಿ ಉತ್ತಮವಾದಂತಹ ಆದರ್ಶ ವ್ಯಕ್ತಿಯಾಗಿ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ವ್ಯಕ್ತಿಗಳಿಗೆ ಸಹಕಾರಿಯಾದದ್ದು ಅಂತಂದ್ರೆ ಸಮಾಜ ಬದುಕನ್ನ ಗಟ್ಟಿಗೊಳಿಸುತ್ತೆ. ಈ ಸಮಾಜವು ಕೇವಲ ಜನರ ಸಂಗ್ರಹ ಅಲ್ಲ. ಸಮಾಜ ಅಂದ್ರೆ ಕೇವಲ ಜನರ ಸಂಗ್ರಹ ಅಲ್ಲ, ಅದು ಪರಸ್ಪರ ಸಂಬಂಧಗಳ ಬಲೆಯಾಗಿರೋದ್ರಿಂದ ಈ ಸಮಾಜವು ನಮ್ಮ ಬದುಕನ್ನ, ನಮ್ಮ ಒಂದು ಉತ್ತಮ ಗುಣಗಳನ್ನ ಅಳವಡಿಸಿಕೊಂಡು ನಮ್ಮ ಜೀವನದ ರೂಪಣೆಯ ಜೊತೆಗೆ ನಮ್ಮ ಜೀವನವನ್ನು ರೂಪಿಸುವುದರ ಜೊತೆಗೆ ನಮ್ಮ ಒಂದು ಸಾಮಾಜಿಕ ಬದುಕನ್ನ ಇದು ಗಟ್ಟಿಗೊಳಿಸುತ್ತೆ. ಇವು ಸಮಾಜದ ಪ್ರಾಮುಖ್ಯತೆ. ವಿದ್ಯಾರ್ಥಿಗಳೇ, ಸಮಾಜದ ಅರ್ಥ, ವ್ಯಾಖ್ಯೆ, ಸಮಾಜದ ಸ್ವರೂಪ ಮತ್ತು ಸಮಾಜದ ಪ್ರಾಮುಖ್ಯತೆಯನ್ನ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಂಡ್ವಿ. ವಿದ್ಯಾರ್ಥಿಗಳೇ, ಸಮಾಜದ ಪ್ರಾಮುಖ್ಯತೆಯನ್ನ ತಿಳ್ಕೊಂಡು ಈಗ ಸಮಾಜದ ವಿವಿಧ ಪ್ರಕಾರಗಳು. ಸಮಾಜದ ವಿವಿಧ ಪ್ರಕಾರಗಳು ಯಾವ್ಯಾವು ಅಂತಂದ್ರೆ, ಈ ಸಮಾಜ ಒಂದೇ ತೆರನಾಗಿಲ್ಲ, ಅಂದ್ರೆ ಸಮಾಜ ಒಂದೇ ರೀತಿಯಾಗಿಲ್ಲ. ಈ ಸಮಾಜದ ಅನೇಕವಾದ ಪ್ರಕಾರಗಳನ್ನ ಇದು ಒಳಗೊಂಡಿದೆ.
ಅಂದ್ರೆ ವಿಭಿನ್ನ ಬಗೆಯ ಸಮಾಜಗಳಿದಾವೆ. ನಾವು ಸಮಾಜವನ್ನ ವಿಭಿನ್ನ ಬಗೆಯ ಸಮಾಜಗಳಿವೆ. ಆದ್ರಿಂದ ಈ ಸಮಾಜವನ್ನ ಉದ್ಯೋಗ ಮತ್ತು ದುಡಿಮೆಯ ಚಟುವಟಿಕೆ ಆಧಾರದ ಮೇಲೆ ಸಮಾಜವನ್ನು ವರ್ಗೀಕರಿಸಲಾಗಿದೆ. ಅಂದ್ರೆ ಸಮಾಜವು ಒಂದೇ ತೆರನಾಗಿಲ್ಲ, ಅಂದ್ರೆ ವಿಭಿನ್ನ ಬಗೆಯ ನಾವು ಸಮಾಜವನ್ನ ನಾವು ನೋಡಬಹುದು. ಆದ್ರಿಂದ ಈ ಸಮಾಜವನ್ನ ಉದ್ಯೋಗ ಮತ್ತು ದುಡಿಮೆಯ ಚಟುವಟಿಕೆ ಆಧಾರದಲ್ಲಿ ಸಮಾಜವನ್ನು ವರ್ಗೀಕರಿಸಲಾಗಿದೆ. ಸಮಾಜದ ಪ್ರಕಾರಗಳನ್ನ ನಾವು ವರ್ಗೀಕರಿಸಲಾಗಿದೆ. ಹಾಗಾದ್ರೆ ಸಮಾಜದ ಪ್ರಕಾರಗಳು ಯಾವ್ಯಾವು ಅಂತಂದ್ರೆ, ಒಂದು ಬೇಟೆ ಮತ್ತು ಆಹಾರ ಸಂಗ್ರಹಣೆಯ ಸಮಾಜ, ಬೇಟೆ ಮತ್ತು ಆಹಾರ ಸಂಗ್ರಹಿಸುವ ಸಮಾಜ. ಒಂದು ಎರಡನೇದು ಪಶುಪಾಲನಾ ಸಮಾಜ, ಪಶುಪಾಲನಾ ಸಮಾಜ. 3 ಕೃಷಿ ಸಮಾಜ. 4 ಗ್ರಾಮೀಣ ಸಮಾಜ, ಗ್ರಾಮೀಣ ಸಮಾಜ. 5 ನಗರ ಸಮಾಜ. 6 ಕೈಗಾರಿಕಾ ಸಮಾಜ. 7 ಮಾಹಿತಿ ಸಮಾಜ. ಅಂದ್ರೆ ಸಮಾಜದ ವಿವಿಧ ಪ್ರಕಾರಗಳು, ಅಂದ್ರೆ ಉದ್ಯೋಗ ಮತ್ತು ದುಡಿಮೆಯ ಚಟುವಟಿಕೆ ಆಧಾರದ ಮೇಲೆ ಸಮಾಜವನ್ನ 7 ಪ್ರಕಾರಗಳಾಗಿ ವರ್ಗೀಕರಿಸಲಾಗಿದೆ. ಆ 7 ಪ್ರಕಾರಗಳು ಅಂದ್ರೆ, 1 ಬೇಟೆ ಮತ್ತು ಆಹಾರ ಸಂಗ್ರಹಣೆಯ ಸಮಾಜ. 2 ಪಶುಪಾಲನಾ ಸಮಾಜ. 3 ಕೃಷಿ ಸಮಾಜ. 4 ಗ್ರಾಮೀಣ ಸಮಾಜ. 5 ನಗರ ಸಮಾಜ. 6 ಕೈಗಾರಿಕಾ ಸಮಾಜ. 7 ಮಾಹಿತಿ ಸಮಾಜ. ಇವು ಸಮಾಜದ ಪ್ರಕಾರಗಳು. ಇವುಗಳನ್ನ ಒಂದೊಂದಾಗಿ ನಾವು ತಿಳ್ಕೊಳ್ಳೋದಾದ್ರೆ, ಮೊದಲಿಗೆ ಬೇಟೆ ಮತ್ತು ಆಹಾರ ಸಂಗ್ರಹಣೆಯ ಸಮಾಜ. ಬೇಟೆ ಮತ್ತು ಆಹಾರ ಸಂಗ್ರಹಣೆಯ ಸಮಾಜ ಈ ಮಾನವ ಸಮಾಜದ ವಿಕಾಸದಲ್ಲಿ ಮೊದಲನೇ ಹಂತ ಬೇಟೆ ಮತ್ತು ಆಹಾರ ಸಂಗ್ರಹಣೆಯ ಸಮಾಜ. ಈ ಒಂದು ಸಮಾಜ ಬಹಳ ಚಿಕ್ಕದಾದಂತಹ ಒಂದು ಸಮಾಜ, ಬಹಳ ಪುರಾತನವಾದಂತಹ, ಪ್ರಾಚೀನ ಮತ್ತು ಸರಳವಾದಂತಹ ಒಂದು ಅಂತಂದ್ರೆ ಈ ಬೇಟೆ ಮತ್ತು ಆಹಾರ ಸಂಗ್ರಹಣೆಯ ಸಮಾಜವಾಗಿದೆ. ಈ ಸಮಾಜ ಬಹಳ ಚಿಕ್ಕದಾದಂತಹ ಒಂದು ಸಮಾಜವಾಗಿದ್ದು, ಸಮುದಾಯವಾಗಿದ್ದು, ಈ ಸಮಾಜದಲ್ಲಿ ನಾವು ಬೇಟೆಯಾಡುವಿಕೆ, ಮೀನುಗಾರಿಕೆ, ಜೇನು ಸಾಕಾಣಿಕೆ ಮತ್ತು ಒಂದು ಗೆಡ್ಡೆ ಗೆಣಸುಗಳನ್ನ ಸಂಗ್ರಹಿಸುವುದು ಈ ಸಮಾಜದ ಬಹಳ ಪ್ರಮುಖವಾದಂತಹ ಕಾರ್ಯ ಆಗಿರುತ್ತೆ. ಅಂದ್ರೆ ಈ ಒಂದು ಬೇಟೆ ಮತ್ತು ಆಹಾರ ಸಂಗ್ರಹಣೆ ಸಮಾಜ ಅವ್ರೇನಪ್ಪಾ ಪ್ರಮುಖವಾದಂತಹ ಕೆಲಸ ಏನಪ್ಪಾ ಅಂದ್ರೆ ಬೇಟೆಯಾಡುವುದು ಮತ್ತು ಆಹಾರ ಸಂಗ್ರಹಿಸೋದು. ಏನೇನು ಕೆಲವೊಂದು ಜೇನು ಸಾಕಾಣಿಕೆಯನ್ನು ಮಾಡೋದಿರ್ಬೋದು, ಮೀನುಗಾರಿಕೆ, ಇದು ಇವರ ಒಂದು ಈ ಸಮಾಜದ ಜನರ ಪ್ರಮುಖವಾದಂತಹ ಕಾರ್ಯವಾಗಿರುತ್ತೆ, ಅವ್ರ ಕೆಲಸ ಆಗಿರೋದು. ಈ ಒಂದು ಸಮುದಾಯ ಬಹಳ ಚಿಕ್ಕದಾದಂತಹ ಸಮುದಾಯವಾಗಿದ್ರು ಸಹ ತಮ್ಮದೇ ಆದಂತಹ ಒಂದು ವೃತ್ತಿಯಲ್ಲಿ ಆ ವೃತ್ತಿಗೆ ಗೌರವ ಕೊಟ್ಟು ಆ ಕಾರ್ಯಗಳನ್ನು ಅವರು ನಿರ್ವಹಿಸಿಕೊಂಡು ಹೋಗ್ತಾರೆ. ಬೇಟೆ ಮತ್ತು ಆಹಾರ ಸಂಗ್ರಹಣೆಯ ಸಮಾಜದ ಒಂದು ಜನರು. ನಂತರ ಈ ಒಂದು ಸಮಾಜದಲ್ಲಿ ಇಲ್ಲಿ ವಯಸ್ಸು ಮತ್ತು ಲಿಂಗದ ಆಧಾರದ ಮೇಲೆ ಸ್ಥಾನಮಾನ ನಿಗದಿಯಾಗಿರುತ್ತೆ. ವಯಸ್ಸು ಮತ್ತು ಲಿಂಗದ ಆಧಾರದ ಮೇಲೆ ಸ್ಥಾನಮಾನ ನಿಗದಿಯಾಗಿರುತ್ತೆ. ಇಲ್ಲಿ ಸಂಪತ್ತನ್ನ ಸಂಪಾದಿಸುವಂತಹ ಇಲ್ಲಿ ವಯಸ್ಸು ಮತ್ತು ಲಿಂಗದ ಆಧಾರದ ಮೇಲೆ ಸ್ಥಾನಮಾನ ಅವರು ಒಂದು ಬೇಟೆ ಮತ್ತು ಆಹಾರ ಸಂಗ್ರಹಣೆ ಸಮಾಜದಲ್ಲಿರುವಂತಹ ಜನರ ವಯಸ್ಸು ಮತ್ತು ಲಿಂಗದ ಆಧಾರದ ಮೇಲೆ ಅವರ ಸ್ಥಾನಮಾನ ನಿಗದಿಯಾಗ್ತಾ ಇತ್ತು. ಇಲ್ಲಿ ಆ ಒಂದು ಜನರಿಗೆ ಸಂಪತ್ತನ್ನು ಗಳಿಸುವಂತಹ ಆಸೆ ಇರಲಿಲ್ಲ. ನೋಡಿ, ಎಂತಹ ಒಂದು ಮನೋಭಾವನೆಯನ್ನು ಅವ್ರು ಬೆಳೆಸ್ಕೊಂಡಿದ್ರು ಅಂತ ಸಮಾಜದಲ್ಲಿ. ಅವ್ರ ವೃತ್ತಿ ಬೇಟೆಯಾಡೋದು, ಮೀನುಗಾರಿಕೆ ಮಾಡೋದು. ಆದ್ರೂ ಸಹ ಸಂಪತ್ತನ್ನ ಗಳಿಸಬೇಕು ಎಂಬ ಆಸೆಯೇ ಆ ಜನರಿಗಿರ್ಲಿಲ್ಲ. ಬೇಟೆ ಮತ್ತು ಆಹಾರ ಸಂಗ್ರಹಣೆ ಸಮಾಜದ ಜನರಿಗೆ ಸಂಪತ್ತನ್ನ ಗಳಿಸುವಂತಹ ಆಸೆ ಇರಲಿಲ್ಲ. ಆದ್ರೆ ಇಂದಿನ ಸಮಾಜದಲ್ಲಿ ಸಂಪತ್ತನ್ನು ಗಳಿಸೋದೇ ಅವರ ಮೂಲ ಉದ್ದೇಶ ಆಗಿರುತ್ತೆ. ತಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಅವರು ತಮ್ಮ ಕೆಲವೊಂದು ಗುಣಗಳನ್ನೇ ಅವರು ಕೆಲವು ಗುಣಗಳನ್ನೇ ಬಿಟ್ಬಿಟ್ಟು, ಅಂದ್ರೆ ಕೆಲವೊಂದು ಸಂಪತ್ತನ್ನು ಗಳಿಸೋದೇ ಅವರ ಮೂಲವಾದಂತಹ ಉದ್ದೇಶವನ್ನು ಅವರು ಹೊಂದಿರ್ತಾರೆ. ಆದ್ರೆ ಬೇಟೆ ಮತ್ತು ಆಹಾರ ಸಂಗ್ರಹಣೆ ಸಮಾಜದಲ್ಲಿ ಸಂಪತ್ತನ್ನು ಗಳಿಸೋದು ಅವರ ಒಂದು ಆಸೆಯನ್ನು ಅವರು ಹೊಂದಿರಲಿಲ್ಲ. ಜೊತೆಗೆ ಅವರು ಪರಸ್ಪರ ಹಂಚಿಕೊಂಡು ತಿನ್ನುವಂತಹ, ಕೂಡಿ ಬಾಳುವಂತಹ ಒಂದು ಮನೋಭಾವನೆಯನ್ನ ಈ ಜನರು ಬೆಳೆಸ್ಕೊಂಡಿದ್ರು. ಅಂದ್ರೆ ಪರಸ್ಪರ ಹಂಚಿಕೊಂಡು ಕೂಡಿ ಬಾಳುವಂತಹ ಒಂದು ಬದುಕನ್ನು ಕಟ್ಟಿಕೊಳ್ಳುವಂತಹ ಒಂದು ಉದ್ದೇಶವನ್ನು ಅವರು ಹೊಂದಿರ್ತಾರೆ. ಬೇಟೆ ಸಮಾಜದಲ್ಲಿ ಜನರು ತಮ್ಮ ಆಹಾರಕ್ಕೆ ಪ್ರಾಣಿಗಳನ್ನ ಕಲ್ಲಿನ ಆಯುಧಗಳಿಂದ ಬೇಟೆಯಾಡ್ತಾ ಇದ್ರು. ಅಂದ್ರೆ ಬೇಟೆಯ ಒಂದು ಜನರು ಆಹಾರಕ್ಕಾಗಿ ಪ್ರಾಣಿಗಳನ್ನ ಇವ್ರು ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಕಲ್ಲಿನ ಆಯುಧಗಳನ್ನ ಬಳಸಿಕೊಂಡು ಪ್ರಾಣಿಗಳನ್ನ ಬೇಟೆಯಾಡ್ತಾ ಇದ್ರು.
ಅಂದ್ರೆ ಈ ಒಂದು ಮೊದಲನೇ ಸಮಾಜ ಬೇಟೆ ಮತ್ತು ಆಹಾರ ಸಂಗ್ರಹಣೆಯ ಸಮಾಜ. ಇದು ಮಾನವ ಸಮಾಜದ ವಿಕಾಸದಲ್ಲೇ ಮೊದಲನೇ ಹಂತವಾಗಿರುತ್ತೆ. ಈ ಸಮಾಜ ಬಹಳ ಚಿಕ್ಕ ಸಮುದಾಯವಾಗಿದ್ದು ಈ ಒಂದು ಸಮಾಜ ಬಹಳ ಒಂದು ಪುರಾತನವಾದಂತಹ ಪ್ರಾಚೀನವಾದಂತಹ ಹಂತಗಳನ್ನ ಇದು ಒಳಗೊಂಡಿರುತ್ತೆ. ಈಗ ಪ್ರಾಚೀನವಾದದ್ದು ಪುರಾತನವಾದದ್ದು ಸಮಾಜ. ಈ ಸಮಾಜದಲ್ಲಿ ಜನರು ಬೇಟೆಯಾಡುವುದು, ಮೀನುಗಾರಿಕೆ, ಜೇನು ಸಾಕಾಣಿಕೆ ಈ ಮುಂತಾದ ಕಾರ್ಯಗಳನ್ನ ಅವರು ನಡೆಸ್ತಾ ಇದ್ರು. ಸಂಪತ್ತನ್ನು ಗಳಿಸುವಂತಹ ಆಸೆಯನ್ನು ಅವರು ಹೊಂದಿರಲ್ಲ. ಈ ಸಮಾಜದ ಜನರ ಒಂದು ವಯಸ್ಸು ಮತ್ತು ಲಿಂಗದ ಆಧಾರದ ಮೇಲೆ ಅವರ ಸ್ಥಾನಮಾನ ನಿಗದಿ ಆಗ್ತಾ ಇರುತ್ತೆ. ಪ್ರಾಣಿಗಳನ್ನ ಕಲ್ಲಿನ ಆಯುಧಗಳಿಂದ ಅವರು ಬೇಟೆಯಾಡ್ತಾ ಇದ್ರು. ಕಾರಣ ಏನಪ್ಪಾ ಅಂದ್ರೆ ಆಹಾರ ಸಂಗ್ರಹಿಸಬೇಕು ಅಂತ. ನೆಕ್ಸ್ಟ್ ಎರಡನೇದು ಪಶುಪಾಲನಾ ಸಮಾಜ. ಪಶುಪಾಲನಾ ಸಮಾಜ ಅಂದ್ರೆ ಈ ಪಶುಪಾಲನಾ ಸಮಾಜ ಮಾನವ ಸಮಾಜದ ವಿಕಾಸದಲ್ಲಿ ಎರಡನೇ ಹಂತ ಅಂತಂದ್ರೆ ಪಶುಪಾಲನಾ ಸಮಾಜ. ಜನರು ತಮ್ಮ ಜೀವನಾಧಾರಕ್ಕೆ ಪಶುಗಳನ್ನ ಹಿಂಡು ಹಿಂಡಾಗಿ ಸಾಕುವ ಸಮಾಜವನ್ನೇ ಪಶುಪಾಲನಾ ಸಮಾಜ ಅಂತ ಕರೀತಾರೆ. ಜನರು ತಮ್ಮ ಜೀವನಾಧಾರಕ್ಕೆ, ಜೀವನೋಪಾಯಕ್ಕಾಗಿ ತಮ್ಮ ಜೀವನಾಧಾರಕ್ಕೆ ಪಶುಗಳನ್ನು ಹಿಂಡು ಹಿಂಡಾಗಿ ಸಾಕುವ ಸಮಾಜವನ್ನ ಪಶುಪಾಲನಾ ಸಮಾಜ ಅಂತ. ಅಂದ್ರೆ ಯಾವ್ಯಾವು ಅಂದ್ರೆ ದನ ಇರ್ಬೋದು, ಎಮ್ಮೆ, ಕುರಿ, ಹಸು, ದನ, ಎಮ್ಮೆ, ಹಸು, ಕುರಿ, ಆಡು ಇತ್ಯಾದಿಗಳನ್ನ ಹಿಂಡು ಹಿಂಡಾಗಿ. ಯಾಕೆ ಅಂತಂದ್ರೆ ತಮ್ಮ ಜೀವನಾಧಾರಕ್ಕೆ, ತಮ್ಮ ಜೀವನೋಪಾಯಕ್ಕೆ, ಮನುಷ್ಯರು ತಮ್ಮ ಜೀವನೋಪಾಯಕ್ಕೆ ಈ ಪಶುಗಳನ್ನ ಹಿಂಡು ಹಿಂಡಾಗಿ ಸಾಕುವ ಸಮಾಜವನ್ನೇ ಪಶುಪಾಲನಾ ಸಮಾಜ ಅಂತ ಕರೀತಾರೆ. ಕೇಳಬಹುದು ವಿದ್ಯಾರ್ಥಿಗಳೇ ಎಕ್ಸಾಮ್ ಅಲ್ಲಿ, ಪಶುಪಾಲನಾ ಸಮಾಜ ಎಂದರೇನು? ಪಶುಪಾಲನಾ ಸಮಾಜ ಎಂದರೇನು? ಪಶುಪಾಲನಾ ಸಮಾಜ ಎಂದರೆ ಮನುಷ್ಯರು ತಮ್ಮ ಜೀವನೋಪಾಯಕ್ಕೆ, ತಮ್ಮ ಜೀವನಾಧಾರಕ್ಕೆ ಅಥವಾ ಜೀವನಾಧಾರಕ್ಕೆ ಪಶುಗಳನ್ನು ಹಿಂಡು ಹಿಂಡಾಗಿ ಸಾಕುವ ಸಮಾಜವನ್ನೇ ಪಶುಪಾಲನಾ ಸಮಾಜ ಎಂದು ಕರೆಯುತ್ತಾರೆ. ಆದ್ರೆ ಈ ಪಶುಪಾಲನಾ ಸಮಾಜದ ಒಂದು ಜನರು ಬಹಳ ಪ್ರಮುಖವಾಗಿ 100-1000 ಜನರಿರ್ತಾರೆ. ಈ ಪಶುಪಾಲನಾ ಸಮಾಜದಲ್ಲಿ ಸುಮಾರು 100-1000 ಜನ ಇರ್ತಾರೆ. 100-1000 ಜನ ಇರ್ತಾರೆ. ಇವರ ಪ್ರಮುಖವಾದಂತಹ ಕೆಲಸ ಏನಪ್ಪಾ ಅಂದ್ರೆ ಪಶುಪಾಲನೆಯು ಈ ಸಮಾಜದ ಪ್ರಮುಖ ಕೆಲಸವಾಗಿರುತ್ತೆ. ಈ ಸಮಾಜವು ಒಬ್ಬ ನಾಯಕನ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತೆ. ತಮ್ಮ ಜೀವನೋಪಾಯದ ಅಗತ್ಯತೆಗಳನ್ನ ಪೂರೈಸಿಕೊಳ್ಳಲು ಇವರು ಬೇಟೆಯಾಡೋದು, ಪಶುಪಾಲನೆ, ಆಹಾರ ಸಂಗ್ರಹಿಸುವ ಕೆಲಸಗಳಲ್ಲಿ ತೊಡಗಿಕೊಂಡಿರ್ತಾರೆ. ಅಂದ್ರೆ ಒಬ್ಬ ನಾಯಕನ ನಿಯಂತ್ರಣಕ್ಕೆ ಇವರು ಒಳಪಟ್ಟಿರ್ತಾರೆ ಈ ಪಶುಪಾಲನಾ ಸಮಾಜದ ಜನರು. ಅಷ್ಟೇ ಅಲ್ಲ, ತಮ್ಮ ಜೀವನದ ಅಗತ್ಯತೆಗಳನ್ನ ಪೂರೈಸಿಕೊಳ್ಬೇಕು. ಜೀವನದಲ್ಲಿರುವಂತಹ ಅಗತ್ಯತೆಗಳನ್ನ ಪೂರೈಸಿಕೊಳ್ಳೋಕೋಸ್ಕರವಾಗಿ ಅವರು ಪಶುಪಾಲನೆಯನ್ನ, ಬೇಟೆಯಾಡೋದನ್ನ, ಆಹಾರ ಸಂಗ್ರಹಣೆಯ ಕಾರ್ಯವನ್ನು ಅವರು ಮಾಡ್ತಾರೆ. ಆಹಾರ ಸಂಗ್ರಹಿಸುವ ಕೆಲಸಗಳಲ್ಲಿ ತೊಡಗಿಕೊಳ್ತಾರೆ. ಇದು ಎರಡನೇ ಪ್ರಮುಖವಾದಂತಹ ಮಾನವ ಸಮಾಜದ ವಿಕಾಸದಲ್ಲಿ ಎರಡನೇ ಹಂತ ಅಂತಂದ್ರೆ ಪಶುಪಾಲನಾ ಸಮಾಜ. ಈ ಪಶುಪಾಲನಾ ಸಮಾಜ ಎಂದರೆ ಮನುಷ್ಯರು ತಮ್ಮ ಜೀವನೋಪಾಯಕ್ಕೆ ಅಥವಾ ಜೀವನಾಧಾರಕ್ಕೆ ಪಶುಗಳನ್ನು ಹಿಂಡು ಆಗಿ ಸಾಕುವ ಒಂದು ಸಮಾಜವನ್ನೇ ಪಶುಪಾಲನಾ ಸಮಾಜ ಅಂತ ಕರೀತಾರೆ. ಈ ಪಶುಪಾಲನಾ ಸಮಾಜದಲ್ಲಿ ಸಾಮಾನ್ಯವಾಗಿ ಜನರು ಸುಮಾರು 100-1000 ಜನರಿರ್ತಾರೆ. ಇವರ ಪ್ರಮುಖವಾದಂತಹ ಕಾರ್ಯ ಪಶುಪಾಲನೆಯನ್ನ ಮಾಡೋದು. ಅಷ್ಟೇ ಅಲ್ಲ, ಇವರು ತಮ್ಮ ಒಂದು ಉದ್ಯೋಗದಲ್ಲಿ ಅಂದ್ರೆ ಅವರು ಬೇಟೆಯಾಡೋದು, ಆಹಾರ ಸಂಗ್ರಹಣೆ ಕಾರ್ಯವನ್ನು ಮಾಡೋದು ಮತ್ತು ಪಶುಪಾಲನೆಯೇ ಇವರ ಪ್ರಮುಖವಾದ ಕೆಲಸವಾಗಿರುತ್ತೆ. ಒಬ್ಬ ನಾಯಕನ ನಿಯಂತ್ರಣಕ್ಕೆ ಈ ಸಮಾಜ ಒಳಪಟ್ಟಿರುತ್ತೆ. ತಮ್ಮ ಜೀವನದ ಅಗತ್ಯತೆಗಳನ್ನು ಪೂರೈಸಿಕೊಳ್ಳಲು ಅವರು ಪಶುಪಾಲನೆಯನ್ನ, ಬೇಟೆಯಾಡುವಿಕೆ ಮತ್ತು ಆಹಾರ ಸಂಗ್ರಹಣೆ ಕಾರ್ಯದಲ್ಲಿ ತೊಡಗಿಕೊಂಡಿರ್ತಾರೆ. ಇನ್ನು ಮೂರನೇ ಒಂದು ಹಂತ ಅಂತಂದ್ರೆ ಪ್ರಕಾರ, ಸಮಾಜದ ಮೂರನೇ ಪ್ರಕಾರ ಅಂತಂದ್ರೆ ಕೃಷಿ ಸಮಾಜ. ಯಾವುದು? ಕೃಷಿ ಸಮಾಜ. ಈ ಕೃಷಿ ಸಮಾಜದ ವಿಕಾಸದ ಒಂದು ಹಂತದಲ್ಲಿ ಸಮಾಜದ ಪ್ರಕಾರಗಳಲ್ಲಿ ಮೂರನೇದು ಕೃಷಿ ಸಮಾಜ ಅಂತ ಕರೀತೀವಿ. ಕೃಷಿ ಸಮಾಜ. ನಮ್ಮ ದೇಶ ಹಳ್ಳಿ ಪ್ರಧಾನವಾದಂತಹ ದೇಶ, ಹಳ್ಳಿಗಳ ಬೀಡು ಅಂತ ಕರಿತೀವಿ. ನಮ್ಮ ದೇಶದ ರೈತರ ಬೆನ್ನೆಲುಬು ಅಂತಂದ್ರೆ ಕೃಷಿ. ಬಹುಸಂಖ್ಯಾತ ಜನರು ಕೃಷಿಯನ್ನು ಅವಲಂಬಿಸಿ ತನ್ನ ಬದುಕನ್ನ ಇವತ್ತು ರೂಪಿಸಿಕೊಳ್ತಾ ಇದ್ದಾರೆ, ಜೀವನವನ್ನ ಇವತ್ತು ನಿರ್ವಹಣೆ ಮಾಡ್ತಾ ಇದ್ದಾರೆ. ಇಂಥ ಒಂದು ಕೃಷಿ ಸಮಾಜ ಮಾನವನ ಜೀವನದ ವಿಕಾಸದಲ್ಲಿ ಬಹಳ ಪ್ರಮುಖವಾದಂತಹ ಮೂರನೇ ಹಂತ ಕೃಷಿ ಸಮಾಜ. ಹಾಗಾದ್ರೆ ಈ ಕೃಷಿ ಸಮಾಜ ಅಂದ್ರೆ ಏನು? ಅಂದ್ರೆ ಅಧಿಕ ಸಂಖ್ಯೆಯ ಜನರು ಕೃಷಿಯನ್ನು ಅವಲಂಬಿಸಿ ಬದುಕುವ ಸಮಾಜವನ್ನ ಕೃಷಿ ಸಮಾಜ ಅಂತ.
ಅಂದ್ರೆ ಅಧಿಕ ಸಂಖ್ಯೆಯ ಜನರು ವ್ಯವಸಾಯವನ್ನ ಅವಲಂಬಿಸಿ ಬದುಕುವ ಸಮಾಜ. ವ್ಯವಸಾಯವನ್ನ ಅವಲಂಬಿಸಿ ಬದುಕುವ ಸಮಾಜವೇ ಕೃಷಿ ಸಮಾಜ. ನೋಡ್ರಿ, ಮೊದಲನೇ ಹಂತದಲ್ಲಿ ಬೇಟೆಯಾಡುವುದು ಜನರ ಮೊದಲನೇ ಹಂತ. ಮಾನವ ಸಮಾಜದ ವಿಕಾಸದ ಮೊದಲನೇ ಹಂತದಲ್ಲಿ ಮನುಷ್ಯ ಬೇಟೆಯಾಡೋದು, ಪ್ರಾಣಿಗಳನ್ನ ಬೇಟೆಯಾಡ್ತಿದ್ದ. ಎರಡನೇ ಹಂತದಲ್ಲಿ ಪಶುಗಳನ್ನ ಅವನು ಹಿಂಡಾಗಿ ಸಾಕ್ತಾ ಇದ್ದ, ಪಶುಪಾಲನೆಯನ್ನ ಮಾಡ್ತಿದ್ದ, ಆಹಾರಕ್ಕಾಗಿ ತನ್ನ ಜೀವನದ ಅಗತ್ಯತೆಗಳನ್ನ ಪೂರೈಸಿಕೊಳ್ಳಕ್ಕೆ ಅವನು ಬೇಟೆಯಾಡ್ತಿದ್ದ. ಹೇಳಿ, ಮೊದಲನೇ ಹಂತದಲ್ಲಿ ಸಂಪತ್ತನ್ನು ಗಳಿಸುವ ಆಸೆ ಇರಲಿಲ್ಲ ಅಂತ. ಇನ್ನ ಇದೇ ರೀತಿ ದಿನ ಕಳೆದಂತೆ ಸಮಾಜ ಬದಲಾವಣೆಯನ್ನ ಬದಲಾಗ್ತಾ ಹೋದಂತೆ ಕೃಷಿ ಸಮಾಜದಲ್ಲಿ ಏನ್ ಮಾಡ್ತಾನೆ ಮನುಷ್ಯ, ಈ ಒಂದು ಪ್ರವೃತ್ತಿ ಬೇಟೆಯಾಡುವಂತ ಪ್ರವೃತ್ತಿಯನ್ನ ಬಿಟ್ಟು ಅವನ ಒಂದೇ ಸ್ಥಳದಲ್ಲಿ, ಯಾಕಂದ್ರೆ ಬೇಟೆಯಾಡಬೇಕಾದ್ರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಅವನು ವಲಸೆ ಹೋಗ್ಬೇಕಾಗತ್ತೆ. ಯಾಕೆಂದ್ರೆ ಅವನು ಪ್ರಾಣಿಗಳನ್ನು ಬೇಟೆಯಾಡುವಂತ ಸಂದರ್ಭದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಲೆಮಾರಿಯಾಗಿ ತನ್ನ ಬದುಕನ್ನ ಕಟ್ಕೊಳ್ಬೇಕಾಗತ್ತೆ. ಆದ್ರೆ ಕೃಷಿ ಸಮಾಜದಲ್ಲಿ ಅವನು ತನ್ನ ಅಲೆಮಾರಿಯಾಗಿ ಬದುಕನ್ನ ಕಟ್ಟಿಕೊಡೋದನ್ನ ಬಿಟ್ಟು ಒಂದು ಕಡೆ ನೆಲೆಸಿ ಅವನು ತನ್ನ ಬದುಕನ್ನ ರೂಪಿಸ್ಕೊಂತಾನೆ. ಅದಕ್ಕೆ ನೆರವಾಗೋದು ಅಂತಂದ್ರೆ ಕೃಷಿ ಸಮಾಜ. ಅಂದ್ರೆ ಈ ಒಂದು ಕೃಷಿ ಸಮಾಜ ಕೃಷಿ ಸಮಾಜದಲ್ಲಿ, ಕೃಷಿ ಸಮಾಜ ಅಂದ್ರೆ ಏನಂತಂದ್ರೆ ಅಧಿಕ ಸಂಖ್ಯೆಯ ಜನರು ವ್ಯವಸಾಯವನ್ನ ಅವಲಂಬಿಸಿ ಬದುಕುವ ಸಮಾಜವನ್ನೇ ಕೃಷಿ ಸಮಾಜ ಅಂತ. ಅಧಿಕ ಸಂಖ್ಯೆಯ ಜನರು ವ್ಯವಸಾಯವನ್ನು ಅವಲಂಬಿಸಿ ಬದುಕುವ ಸಮಾಜ ಕೃಷಿ ಸಮಾಜ. ಈ ಕೃಷಿ ಸಮಾಜದಲ್ಲಿ ಜನರು ವ್ಯವಸಾಯದ ಮೂಲಕ ಆಹಾರ ಉತ್ಪಾದನೆ ಕೃಷಿ ಸಮಾಜದ ಮತ್ತೊಂದು ಪ್ರಮುಖವಾದಂತಹ ಲಕ್ಷಣ. ಅಂದ್ರೆ ಕೃಷಿ ಸಮಾಜದಲ್ಲಿ ಜನರು ಏನ್ ಮಾಡ್ತಾರಪ್ಪ ಅಂದ್ರೆ ಆಹಾರ ಉತ್ಪಾದನೆಯನ್ನ ಮಾಡ್ತಾರೆ. ಕೃಷಿಯನ್ನ ಮಾಡೋದ್ರ ಮೂಲಕವಾಗಿ ಅದಕ್ಕೆ ಹೆಚ್ಚು ಆಹಾರ ಧಾನ್ಯಗಳನ್ನ ಉತ್ಪಾದನೆ ಮಾಡ್ತಾರೆ. ಆಹಾರ ಧಾನ್ಯಗಳ ಉತ್ಪಾದನೆಯೊಂದಿಗೆ ಅವರ ಬದುಕನ್ನ ಕಟ್ಕೊಳ್ಳಲು ಪ್ರಯತ್ನಿಸ್ತಾರೆ. ಅದಕ್ಕೋಸ್ಕರವಾಗಿ ಉತ್ತಮ ಜೀವನ ಮಟ್ಟದ ನಿರ್ವಹಣೆಗೆ ಈ ಕೃಷಿ ಸಮಾಜ ಸಹಕಾರಿಯಾಗುತ್ತೆ ಮತ್ತು ತಳದಿಯಾಗುತ್ತೆ. ಈ ಕೃಷಿ ಸಮಾಜದಲ್ಲಿ ಈ ಒಂದು ಆಹಾರ ಧಾನ್ಯಗಳ ಉತ್ಪಾದನೆಗೆ ವ್ಯವಸಾಯ ಮಾಡ್ತಾರೋ ಆ ವ್ಯವಸಾಯಕ್ಕೆ ಪ್ರಾಣಿ ಮತ್ತು ನೇಗಿಲುಗಳನ್ನ ಇವರು ಭೂಮಿಯನ್ನು ಉಳುಮೆ ಮಾಡಕ್ಕೆ ಬಳಸ್ಕೊಂತ ಇದ್ರು. ಭೂಮಿನ ಆಹಾರ ಧಾನ್ಯಗಳನ್ನ ಬೆಳಿಬೇಕು, ಉತ್ಪಾದನೆ ಮಾಡಬೇಕು ಅಂದ್ರೆ ಭೂಮಿಯನ್ನು ಉಳುಮೆ ಮಾಡ್ತಾ ಇದ್ರು. ಆ ಭೂಮಿಯನ್ನು ಉಳುಮೆ ಮಾಡೋದಕ್ಕೆ ಪ್ರಾಣಿಗಳನ್ನ, ನೇಗಿಲನ್ನ ಇವರು ಬಳಸ್ತಾ ಇದ್ರು. ಅಷ್ಟೇ ಅಲ್ಲ, ಒಂದು ಕೃಷಿಗೆ ಬೇಸಾಯ ಅಂತಲೂ ಕೃಷಿಕಾರರನ್ನ ಬೇಸಾಯಗಾರರು, ಈ ಕೃಷಿಗೆ ಬೇಸಾಯ ಅಂತ ಕರೀತಾರೆ. ಕೃಷಿಯನ್ನ ಮಾಡ್ತಲ್ಲ ಆ ಒಂದು ಕೃಷಿಕಾರರನ್ನು ಬೇಸಾಯಗಾರರು ಅಂತ ಕರೆಯಲಾಗುತ್ತೆ. ಬೇಸಾಯಗಾರರು ಅಥವಾ ರೈತರು ಅಂತೇಳಿ ಕರೆಯಲಾಗುತ್ತೆ. ಈ ಕೃಷಿ ಸಮಾಜವು ಸಹ ಮಾನವ ಸಮಾಜದ ವಿಕಾಸದಲ್ಲೇ ಬಹಳ ಪ್ರಮುಖವಾದಂತ. ಯಾಕಂತ ಪ್ರಮುಖವಾದಂತ ಅಂತ ಕರಿತೀವಿ ಅಂತಂದ್ರೆ, ಇಲ್ಲಿ ಬೇಟೆಯಾಡೋದು, ಇಲ್ಲಿ ಎರಡನೇ ಹಂತದಲ್ಲಿ ಪಶುಪಾಲನೆ ಮಾಡೋದು, ಈ ಮೂರನೇ ಹಂತದಲ್ಲಿ ಇವೆರಡು ಹಂತಗಳನ್ನ ಬಿಟ್ಟು ಮೂರನೇ ಹಂತದಲ್ಲಿ ಒಂದು ಕಡೆ ಶಾಶ್ವತವಾಗಿ ನೆಲೆಸಿ ತನ್ನ ಬದುಕನ್ನ ಕಟ್ಟಿಕೊಳ್ಳಲು ಕೃಷಿಯನ್ನ ಮಾಡ್ತಾನೆ. ಆ ಕೃಷಿಗಾಗಿ, ಭೂಮಿಯನ್ನು ಉಳುಮೆಗಾಗಿ ಆ ಪ್ರಾಣಿಗಳನ್ನ, ನೇಗಿಲನ್ನ ಬಳಸ್ತಾರೆ. ಅಷ್ಟೇ ಅಲ್ಲ, ಆಹಾರ ಧಾನ್ಯಗಳ ಉತ್ಪಾದನೆ ಕೃಷಿ ಸಮಾಜದ ಪ್ರಮುಖವಾದ ಲಕ್ಷಣವಾಗಿರುತ್ತೆ. ಕೃಷಿ ಸಮಾಜ ಅಂತಂದ್ರೆ ಒಂದು ಅಧಿಕ ಸಂಖ್ಯೆಯ ಜನರು ತನ್ನ ವ್ಯವಸಾಯವನ್ನು ಅವಲಂಬಿಸಿ ಬದುಕುವ ಸಮಾಜವನ್ನೇ ಕೃಷಿ ಸಮಾಜ ಅಂತ ಕರೆಯಲಾಗುತ್ತೆ. ಇಂದಿನ ನಮ್ಮ ಹಳ್ಳಿ ಪ್ರಧಾನವಾದ ದೇಶ ನಮ್ಮ ಭಾರತ ಆಗಿರೋದ್ರಿಂದ ನಮ್ಮ ದೇಶದ ಬಹುಸಂಖ್ಯಾತ ಜನರು 65% ಅಧಿಕ ಸಂಖ್ಯೆಯ ಜನರು ಕೃಷಿಯನ್ನು ಅವಲಂಬಿಸಿ ಕೃಷಿ ಜೀವನವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಕೃಷಿ ಅವರ ಜೀವನದ ಬೆನ್ನೆಲುಬು ಮತ್ತು ಭಾರತದ ಒಂದು ಆರ್ಥಿಕತೆ ಬೆನ್ನೆಲುಬು ಅಂತ ಕರೆಯಲಾಗುತ್ತೆ. ಒಟ್ಟಾರೆಯಾಗಿ ಕೃಷಿ ಸಮಾಜ ಮಾನವ ಸಮಾಜದ ವಿಕಾಸದಲ್ಲೇ ಬಹಳ ಪ್ರಮುಖವಾದಂತಹ ಒಂದು ಹಂತ. ಇನ್ನ ನಾಲ್ಕನೇ ಒಂದು ಹಂತ ಅಂತಂದ್ರೆ, ಒಂದು ಬೇಟೆ ಮತ್ತು ಆಹಾರ ಸಂಗ್ರಹಣೆ ಸಮಾಜ, 2 ಪಶುಪಾಲನಾ ಸಮಾಜ, 3 ಕೃಷಿ ಸಮಾಜ, 4ನೇದು ಗ್ರಾಮೀಣ ಸಮಾಜ. ಗ್ರಾಮೀಣ ಸಮಾಜ. ವಿದ್ಯಾರ್ಥಿಗಳೇ, ಈ ಗ್ರಾಮೀಣ ಸಮಾಜದ ಪ್ರಮುಖವಾದ 4 ಲಕ್ಷಣಗಳು ಅಂತ ಹೇಳಿದ್ರು. ಆ 4 ಲಕ್ಷಣಗಳ ಬಗ್ಗೆ ಒಂದು ಸಂಪೂರ್ಣವಾಗಿ ವಿವರಣಾತ್ಮಕವಾಗಿ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ನಾವು ಇಂದಿನ ಒಂದು ತರಗತಿಯಲ್ಲಿ ತಿಳಿದುಕೊಂಡಂತಹ ಒಂದು ಕಲಿಕಾಂಶಗಳು ಅಂತಂದ್ರೆ, ಒಂದು ಸಮಾಜ, ಸಮಾಜದ ಒಂದು ಉಗಮದ ಹಿನ್ನೆಲೆ ಮತ್ತು ಸಮಾಜದ ಅರ್ಥ, ಸಮಾಜದ ಅರ್ಥಕ್ಕೆ ಸಂಬಂಧಿಸಿದಂತೆ ಮೆಕವೇರ್ ಮತ್ತು ಪೇಜ್ ಅವರ ವ್ಯಾಖ್ಯಾನ, ಸಮಾಜದ ಸ್ವರೂಪ ಮತ್ತು ಸಮಾಜದ ಮಹತ್ವ, ಸಮಾಜದ ಪ್ರಾಮುಖ್ಯತೆ ಅಥವಾ ಮಹತ್ವ ಮತ್ತು ಸಮಾಜವನ್ನ
ಪ್ರಕಾರಗಳು, ವಿವಿಧ ಸಮಾಜದ ವಿವಿಧ ಪ್ರಕಾರಗಳು ಅಂದ್ರೆ ಸಮಾಜದ ಒಂದು ಉದ್ಯೋಗ ಮತ್ತು ದುಡಿಮೆಯ ಆಧಾರದ ಮೇಲೆ ಸಮಾಜವನ್ನ 7 ಪ್ರಕಾರಗಳಾಗಿ ನಾವು ವರ್ಗೀಕರಿಸ್ತೇವೆ ಅಂತ ಹೇಳ್ತೀವಿ. ಆ ಸಮಾಜದ ವಿವಿಧ ಪ್ರಕಾರಗಳಲ್ಲಿ 1 ಬೇಟೆ ಮತ್ತು ಆಹಾರ ಸಂಗ್ರಹಣೆ ಸಮಾಜ, 2 ಪಶುಪಾಲನಾ ಸಮಾಜ, 3 ಕೃಷಿ ಸಮಾಜ, 4 ಗ್ರಾಮೀಣ ಸಮಾಜ, 5 ನಗರ ಸಮಾಜ, 6 ಕೈಗಾರಿಕಾ ಸಮಾಜ, 7 ಮಾಹಿತಿ ಸಮಾಜ. ಇವು ಸಮಾಜದ ಪ್ರಕಾರಗಳು. ಈ 7 ಪ್ರಕಾರಗಳಲ್ಲಿ ನಾವು ಈ 3 ಪ್ರಕಾರಗಳ ಬಗ್ಗೆ ತಿಳ್ಕೊಂಡಿದೀವಿ. ಇನ್ನು ಮುಂದಿನ ತರಗತಿಯಲ್ಲಿ ಗ್ರಾಮೀಣ ಸಮಾಜ, ಆ ಗ್ರಾಮೀಣ ಸಮಾಜದ ಲಕ್ಷಣಗಳು, ಆ 4 ಬಹಳ ಪ್ರಮುಖವಾದಂತಹ ಲಕ್ಷಣಗಳು ಬರ್ತವೆ. ಆ 4 ಲಕ್ಷಣಗಳ ಬಗ್ಗೆ ಮತ್ತು ಇಲ್ಲಿ ಉಳಿದಂತಹ ಸಮಾಜದ ಪ್ರಕಾರಗಳ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ವಂದನೆ.